ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎಂ.ಎನ್. ಜಯಂತಿ ಗುರುರಾಜ್. ಸದಸ್ಯರು ಆಭಾಸಪ್ಪ, ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ರಾಮಕೃಷ್ಣ ಸಾಹಿತ್ಯ ಕೂಟದ ಮೊದಲ ವಾರ್ಷಿಕೋತ್ಸವ ಸಮಾರಂಭ. सर्वं यत्किंच जगत्यां जगत् तेन त्यक्तेन भुञ्जीता माकृदः कस्य स्विद्धनम्. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ನಾನು ಎಚ್.ಎಸ್. ಶಿವರಾಮ್, ನಿವೃತ್ತ ಶಿಕ್ಷಕ, ರಾಮಕೃಷ್ಣ ನಗರ ಸಾಹಿತ್ಯ ಕೂಟದ ಸದಸ್ಯ. ಈಗಿನದ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಭಾವಿಸುತ್ತಾ, ಮೊದಲನೇದಾಗಿ ಯೋ ಅಂದರೆ ಯೋಗ್ಯವಾದದ್ದು, ಗ ಅಂದರೆ ಗಮನದಲ್ಲಿಟ್ಟು ಮಾಡುವಂಥದ್ದು. ಯೋಗ್ಯವಾದದನ್ನ ಗಮನದಲ್ಲಿಟ್ಟು ಮಾಡುವುದೇ ಯೋಗ ಅಂತ ನಾವು ಹೇಳ್ತೇವೆ. ಎಲ್ಲವೂ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ಮಾತಾಡ್ತಿರ್ತೀವಿ, ಇವೇನು ಮಾಡ್ತೀವಿ, ಅಲ್ಲೇನೋ ಮಾಡ್ತೀವಿ, ಅಲ್ಲ. ನಮ್ಮ ಬಾಡಿಗೆ, ಯಾಕಂದ್ರೆ ನಮ್ಮ ದೇಹ ಅನ್ನೋದು ಒಂದು ಪವಿತ್ರವಾದ ಗ್ರಂಥ. ಒಂದು ಪವಿತ್ರವಾದ ಒಂದು ಗ್ರಂಥವನ್ನ ಓದಿದಾಗ ಎಷ್ಟು ಸಂತೋಷವಾಗುತ್ತೋ ಮನಸ್ಸಿಗೆ, ಅಷ್ಟು ಸಂತೋಷ ಹಾಗೂ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ಒಂದು ಸಂತೋಷ ಸಿಗೋದು ಯೋಗಾಭ್ಯಾಸ ಮಾಡಿದಾಗ. ನಮ್ಮ ದೇಹ ಒಂದು ದೊಡ್ಡ ಪ್ರಯೋಗಶಾಲೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ದೇಹ ಸೈಂಟಿಫಿಕ್ ಒಂದು ಬಾಡಿ. ಇದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ವರ. ಭಗವಂತನಿಗೆ ಮತ್ತೆ ಅಲ್ಲಿರುವಂತಹ ಪರಿಮಳಭರಿತವಾದ ಕುಸುಮಗಳನ್ನು ತೆಗೆದುಕೊಂಡು ಅಲ್ಲಿ ದೇವರ ವಿಗ್ರಹಕ್ಕೆ ಸಮರ್ಪಿಸ್ತಾ ಇದ್ದೀರಿ. ಸಮರ್ಪಿಸಿ ನಮಸ್ಕಾರವನ್ನು ಮಾಡ್ತಾ ಇದ್ದೀರಿ. ಆ ಭಗವಂತನ ಮೂರ್ತಿಯಿಂದ ಒಂದು ದಿವ್ಯವಾದ ಬೆಳಕು ಬರ್ತಾ ಇದೆ. ಬಂದು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದೆ. ಆ ಬೆಳಕು ನಿಮ್ಮ ಮನಗಳಲ್ಲಿ ತುಂಬ್ತಾ ಇದೆ. ಸಂಪೂರ್ಣವಾದ ಆರೋಗ್ಯ ನಿಮ್ಮದಾಗ್ತಾ ಇದೆ. ಆ ಭಗವಂತ ನಿಮಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾನೆ, ಆರೋಗ್ಯವನ್ನು ಕೊಡ್ತಾ ಇದ್ದಾನೆ. ಆ ಭಗವಂತನ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಾ ಇದ್ದೀರಿ. ಈಗ ನಮಸ್ಕರಿಸಿ ಅಲ್ಲಿಂದ ಮತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯಿಂದ ಆಯೋಜಿಸಲಾದಂತಹ ರಾಮಕೃಷ್ಣ ಸಾಹಿತ್ಯ ಕೂಟದ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಬಂದು ಈಗ ನಿಂತಿದ್ದೀರಿ. ಕಣ್ಣನ್ನು ತೆರಿಬೇಡಿ, ಹಾಗೇ ಇರಲಿ. ಈಗ ಪ್ರಾರ್ಥನೆಯನ್ನು ಪುಟಾಣಿ ಸಮರ್ಥ ಮಾಡ್ತಾನೆ. ಆ ಪ್ರಾರ್ಥನೆಯ ನಂತರದಲ್ಲಿ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಕಣ್ಣುಗಳಿಗೆ ಮುಖಕ್ಕೆ ತಾಗಿಸಿ ನಂತರ ಆರಾಮವಾಗಿ ಕಣ್ಣುಗಳನ್ನು ತೆರೆಯಿರಿ. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಬಟ್ಟು ಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ, ಬಟ್ಟು ಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ, ತೊಟ್ಟ ತೊಡಗೆಯು ಹೇಮ ಕಂಕನ, ತೊಟ್ಟ ತೊಡಗೆಯು ಹೇಮ ಕಂಕನ, ಪಾಶಾಂಕುಶದ ಧಾರಣೆ
ಕೈಗಿರಿಯ ಹೂವೊಂದು ತನ್ನ ಸೌರಭವನ್ನು ಎಲ್ಲೆಡೆ ಪಸರಿಸುವಂತೆ ಆಭಾಸಾಪ ಸಾಹಿತ್ಯದ ಸೌರಭವನ್ನು ಚೆಲ್ಲುತ್ತಾ ಜನಮಾನಸಕ್ಕೆ ಸಾಹಿತ್ಯ ರಸಾಸ್ವಾದನೆಯನ್ನು ಮಾಡುವಂತಹ ಸದಾವಕಾಶವನ್ನು ನೀಡ್ತಾ ಇರುವಂತಹ ಫಲವೇ ಇಂದಿನ ಈ ಸುಂದರ ಕಾರ್ಯಕ್ರಮ, ಈ ರಾಮಕೃಷ್ಣ ಸಾಹಿತ್ಯ ಕೂಟದ ಕಾರ್ಯಕ್ರಮ, ವಾರ್ಷಿಕೋತ್ಸವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಸ್ವಾಗತಿಸುವಂತಹ ಸೌಭಾಗ್ಯ ಇಂದು ನನ್ನ ಪಾಲನೆ. सरस्वती नमस्तुभ्यं सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ಹಾಗೆಯೇ ನಮ್ಮ ಈ ಕಾರ್ಯವೂ ಕೂಡ ಮುಂದುವರಿಯಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಸಾಂಕೇತಿಕವಾಗಿ ನಾವು ಈ ಒಂದು ಇದನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಸಾಹಿತ್ಯ ಕೂಟನ ಒಂದು ಸಸಿ ಇದ್ದಂಗೆ ತಾವೆಲ್ಲ ಸೇರಿ ಬೆಳೆಸಬೇಕು ಅನ್ನೋದು ಒಂದು ಸಂಕೇತ. ವಾರ್ಷಿಕೋತ್ಸವ ಅನ್ನೋದು ಒಂದು ಹಂತ ಇದ್ದಂಗೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹನ ನೀವೆಲ್ಲರೂ ನೀಡಬೇಕು. ಇನ್ನೂ ಚೆನ್ನಾಗಿ ಯಾಕೆ ಆದರೆ ಹೇಳಿದೆ ಸಸಿ ಇರ್ತಂಗೆ ಅಂತ, ಹಾಗೆ ಸಸಿಯಾಗಿ ನಾವು ಇದ್ದೀವಿ ಅಷ್ಟೇ, ಅದನ್ನು ಮರವಾಗಿ ಬೆಳೆಸುವಂಥ ಜವಾಬ್ದಾರಿ ಅಥವಾ ನಿಮ್ಮ ಎಲ್ಲರ ಬೆಂಬಲ ನಿಮಗೆ ಬೇಕಾಗತ್ತೆ. ಆ ಬೆಂಬಲವನ್ನು ನಿರೀಕ್ಷಿಸ್ತಾ ನನ್ನ ಒಂದು ಸಣ್ಣ ವರದಿಯನ್ನು ನಾನು ಎಲ್ಲರೂ ಮಾತಾಡಬೇಕು, ಅದು ಇಲ್ಲಿಯ ಆಶಯ. ಆ ರೀತಿಯಾಗಿ 12 ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಪ್ರತಿ ಸತಿ ವಿಷಯವನ್ನು ಕೊಟ್ಟಾಗ ಈ ವಿಷಯದ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಆತಂಕ ವಿಷಯವನ್ನ ಕೊಟ್ಟಂಥವ್ರಿಗೆ 1 ಗಂಟೆ ನಂತರ ಯಾಕೋ 10 ಜನಕ್ಕೆ ಮಾತಾಡೋಕ್ಕೆ ಅವಕಾಶವೇ ಆಗ್ತಿಲ್ವಲ್ಲ ಅಂತ ಅನಿಸೋ ಹಾಗಾಗುತ್ತೆ. ಕಾರ್ಯಕ್ರಮ ಮುಕ್ತಾಯ ಆಗೋ ಹೊತ್ತಿಗೆ ಎಲ್ರಿಗೂ ನಾಲೆಡ್ಜ್ ಇದೆ, ಎಲ್ರಿಗೂ ತಿಳುವಳಿಕೆ ಇದೆ. ಆದರೆ ಅದನ್ನು ಹೊರಗಡೆಗೆ ತೋರಿಸ್ಕೊಳ್ಳುವಂತಹ ಒಂದು ವೇದಿಕೆ ಇವತ್ತು ಅಪರೂಪ. ಅಂತಹ ಒಂದು ವೇದಿಕೆಯನ್ನು ಕೊಡುವಂಥದ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಈ ಸಾಹಿತ್ಯ ಕೂಟಗಳು. ನಮ್ಮ ಏರಿಯಾದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ 15-20 ಜನ, ಇವತ್ತು ಜಾಸ್ತಿ ಆಗಿದ್ದೀವಿ ನಾವು, 25, 30, 40, 50 ತನಕ ಆಗಿದೆ. ಈಗ ಹೇಳ್ತಾ ಇದ್ರು ಇನ್ನೊಂದು 3 ರಶಿ ತಿರ್ಸ್ಕೋಬೇಕು, ಇನ್ನೊಂದು 30 ಜನ ಸದಸ್ಯರಾಗ್ತಾ ಇದ್ದಾರೆ ಹಾಗೆ ಅಂತ. ಅಂದರೆ ಇಲ್ಲಿ ಕಡಿಮೆ ಜನ ಇರಬೇಕು, ಅಷ್ಟು ಜನ ಈ ವಿಷಯದಲ್ಲಿ ಭಾಗವಹಿಸಿ ಮಾತಾಡಬೇಕು. ನನಗೆ ತುಂಬ ಸಂತೋಷ ಆಗುತ್ತೆ. ಕೆಲವು ಸಾಹಿತ್ಯ ಕೂಟಗಳಲ್ಲಿ ಇಲ್ಲಿದ್ದಾರೆ, ಇಲ್ಲೇ ಈ ಸಾಹಿತ್ಯ ಕೂಟ ಆ ರೀತಿಯಲ್ಲಿ ಒಂದು ಪ್ರಬುದ್ಧರಾದಂತಹ ಜನಗಳು ಇರುವಂತಹ ಒಂದು ಸಾಹಿತ್ಯ ಕೂಟ. ರವೀಂದ್ರ ಭಟ್ ಹೊನ್ನಳ್ಳಿ ಇಲ್ಲಿ ಮಂಕುತಿಮ್ಮನ ಕಗ್ಗದ ಕುರಿತು ಒಂದು 4 ಮಾತುಗಳನ್ನು ತಮ್ಮನ್ನು ಹಂಚ್ಕೊಳ್ತಾ ಇದ್ದೀನಿ. ಒಂದಷ್ಟು ಕಗ್ಗಗಳ ಬಗ್ಗೆ ಅದನ್ನು ಓದಿ ಅರ್ಥವನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾದೋಲ ದೇವ ಸರ್ವೇಶ ಪರಬ್ರಹ್ಮ ಎಂದು ಜನಂ ಆವುದನ್ನು ಕಾಣದಲೆಂಬುದು ಆ ವಿಚಿತ್ರಕ್ಕೆ ನಮಿಸುವ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನ್ನು ಯಾವುದೋ ಆವರಿಸಿಕೊಂಡು ಒಳನೆರೆದು ನಿಲ್ಲುದಂತೆ, ಭಾವಕ್ಕೆ ಒಳಪಡದಂತೆ, ಅಳತೆಗೆ ಅಳವಡದಂತೆ ಆ ವಿಶೇಷತೆ ಮಣಿಯುವ ಮಂಕುತಿಮ್ಮ. ಇರುವುದೋ ಇಲ್ಲವೋ ತಿಳಿಯಗೊಡದೆ ಒಂದು ವಸ್ತು ಜಗವಾಗಿ ಜೀವವೃಕ್ಷದಲ್ಲಿ ಆವರಿಸಿಕೊಂಡು ಒಳನೆರೆದು ನಿಲ್ಲುದಂತೆ ಆ ನಿಸರವಾದರೆ ಆ ಸತ್ವಕ್ಕೆ ಶರಣ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ನಾವು ಬದುಕನ್ನು ಪ್ರಾರಂಭ ಮಾಡುವಾಗ ಒಂದು ಕೆಲಸ ಸಿಕ್ಕಿಬಿಡಲಿ, ನನ್ನ ಹೊಟ್ಟೆಯ ಭಾವನೆ ಬಗೆಹರಿಯಲಿ ಅಂತ ಒಂದು ಆಸೆಯಿಂದ ಜೀವನವನ್ನು ಎಲ್ಲರೂ ಪ್ರಾರಂಭ ಮಾಡ್ತೀವಿ. ಹಾಗೆ ಮಾಡುವಾಗ ನಮಗೆ ಏನಿರುತ್ತೆ, ಅನ್ನದ ಆತುರ. ನಮ್ಮ ಒಂದು ಕೆಲಸಕ್ಕೆ ಹಚ್ಚೋದು ಅನ್ನದ ಆತುರ, ಅದು ತುಂಬ ತೀಕ್ಷ್ಣವಾಗಿರುತ್ತೆ. ಡಿ ವಿ ಜಿ ಹೇಳ್ತಾರೆ, ಅನ್ನದಾತುರ ತೀಕ್ಷ್ಣ, ಅದಕ್ಕಿಂತ ಚಿನ್ನದಾತುರ ತೀಕ್ಷ್ಣ.
ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ಕೊಲ್ಲುವುದು ಆತ್ಮವನೇ ಮಂಕುತಿಮ್ಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಅನ್ನದ ಭಾವನೆಯನ್ನು ನಾವು ಹೇಗೋ ಬಗೆಹರಿಸ್ಕೊಂಡ್ವಿ. ಒಂದು ಕೆಲಸ ಸಿಕ್ತು, ಕೆಲಸದಿಂದ ಒಂದಷ್ಟು ಸಂಪಾದನೆ, ಆ ಸಂಪಾದನೆಯಿಂದ ಒಂದು ಬದುಕು, ಆ ಬದುಕು ನನ್ನ ಹೊಟ್ಟೆಯ ಭಾವನೆಯನ್ನು ಬಗೆಹರಿಸ್ಬೇಕು. ಹಾಗೆ ಆದಾಗ ಮುಂದೆ ನಮಗೆ ಶುರುವಾಗೋದೇನೆಂದರೆ ಇನ್ನೊಂದಷ್ಟು ಸಂಗ್ರಹ ಮಾಡಬೇಕು, ಒಂದಷ್ಟು ಧನ ಸಂಗ್ರಹ ಮಾಡಬೇಕು, ಒಂದಷ್ಟು ಆಸ್ತಿ ಇತ್ಯಾದಿಗಳನ್ನು ಗಳಿಸ್ಬೇಕು ಅಂತೇಳಿ. ಈ ಆಸೆ ಸ್ವಲ್ಪ ಜಾಸ್ತಿನೇ ಇರುತ್ತಂತೆ. ಹೊಟ್ಟೆಯನ್ನು ತುಂಬಿಸುವ ಆಸೆಗಿಂತಲೂ ಈ ಆಸ್ತಿಯನ್ನು ಗಳಿಸುವ, ಸಂಪತ್ತನ್ನು ಗಳಿಸುವ, ದುಡ್ಡನ್ನು ಗಳಿಸುವ, ಚಿನ್ನವನ್ನು ಗಳಿಸುವ ಆಸೆ ಇನ್ನೂ ಮಹತ್ತರವಾಗಿರುತ್ತೆ. ಅದು ಇನ್ನೂ ತೀಕ್ಷ್ಣತಮ ಅಂತ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೋರು. ಇಷ್ಟೆಲ್ಲ ಆಯಿತು, ನನ್ನ ಹೊಟ್ಟೆ ಪಾಡು ಬಗೆಹರಿಸಿದೆ, ಒಂದಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದೀನಿ, ದುಡ್ಡು ಗಳಿಸ್ಕೊಂಡಿದ್ದೀನಿ. ಮುಂದೆ ನನಗೆ ಈ ದುಡ್ಡನ್ನು, ಈ ಆಸ್ತಿಯನ್ನು, ಇದನ್ನೆಲ್ಲ ಅನುಭವಿಸೋಕೆ ಜೊತೆಯಲ್ಲಿ ಒಂದು ಸಂಗಾತಿ ಬೇಡವೆ? ಒಮ್ಮೆ ನಮ್ಮ ಮನಸ್ಸಿನಲ್ಲಿ ಸಂಗಾತಿ ಬೇಕು ಅಂತ ಒಂದು ಭಾವ ಹುಟ್ಟುಬಿಟ್ರೆ ಅದು ತುಂಬ ತೀಕ್ಷ್ಣತರವಾಗಿರುತ್ತೆ. ಸಂಗಾತಿ ಸಿಗೋ ತನಕ ವಿಶ್ರಾಂತಿನೇ ಇರೋದಿಲ್ಲ ಮನಸ್ಸಿಗೆ. ಹಾಗಾಗಿ ಹೆಣ್ಣು ಗಂಡೋಲುವಿನ ಈ ಭಾವ ಇನ್ನೂ ತೀವ್ರತರವಾಗಿರುತ್ತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೋಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತನ. ಇದಾದ ನಂತರ ನನಗೊಂದು ಮನೆ ಆಯಿತು, ಮಠ ಆಯಿತು, ಹೆಂಡತಿ ಆಯಿತು, ಮಕ್ಕಳಾದರು, ನಾನೊಂದಷ್ಟು ಆಸ್ತಿ ಪಾಸ್ತಿ ಮಾಡಿಕೊಂಡೆ, ಸಮಾಜದಲ್ಲಿ ಆಢ್ಯಸ್ಥ ಅಂತ ಅನಿಸ್ಕೊಂಡೆ. ಈಗ ನನ್ನನ್ನು ಜನ ನೋಡಿ ಇವನನ್ನು ಗುರುತಿಸಬೇಕಲ್ವ, ನನಗೆ ವೇದಿಕೆ ಮೇಲೆ ಒಂದು ಸ್ಥಾನ ಕೊಡಬೇಕಲ್ವ, ನನ್ನನ್ನು ಕೆಲವು ಕಾರ್ಯಕ್ರಮಗಳಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಲ್ವ, ನಾನು ಅದಕ್ಕಾಗಿ ಒಂದಷ್ಟು ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದೀನಿ, ಒಂದಷ್ಟು ದೇಣಿಗೆ ಕೊಡ್ತೀನಿ, ನನ್ನ ಹೆಸರು ಬರಬೇಕು. ಇದಕ್ಕೆ ಮನ್ನಣೆಯ ದಾಹ ಅಂತೀವಿ. ಈ ಮನ್ನಣೆಯ ದಾಹ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಂದರೆ, ನಮಗೆ ಸಿಗಬೇಕಾದಂತಹ ಒಂದು ಮನ್ನಣೆಯನ್ನು ಇನ್ನೊಬ್ಬರು ಕಸಿದುಕೊಂಡ್ರೆ ಆ ವ್ಯಕ್ತಿಯನ್ನು ನಾಶ ಮಾಡೋಕ್ಕೂ ಸಹ ನಾವು ಹಿಂಜರಿಯೋದಿಲ್ಲಂತೆ. ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ. ಎಷ್ಟು ತೀಕ್ಷ್ಣ ಅಂದರೆ ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ನಿನ್ನ ಆತ್ಮಸಾಕ್ಷಿಯನ್ನು ಅದು ನಾಶ ಮಾಡಿಬಿಡುತ್ತೆ. ನಾಶ ಮಾಡಿಬಿಟ್ಟು ನೀನು ಯಾವ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿದು ನಿನ್ನ ಮನ್ನಣೆಗೋಸ್ಕರ ಕೆಲಸ ಮಾಡೋ ರೀತಿಯಲ್ಲಿ ಮುಂದುವರೆದು ಬಿಡ್ತೀಯ ಜಗತ್ತಿನಲ್ಲಿ. ಹಾಗೆ ಆಗೋದಕ್ಕೆ ಕಾರಣ ಅದಕ್ಕೂ ಮೊದಲು ಬಂದಿರುತ್ತೆ. ಏನಂದರೆ ಬೇಕು ಬೇಕದು ಬೇಕು ಬೇಕಿದೆ ನನಗಿನ್ನೊಂದು ಬೇಕೆನುತ ಒಬ್ಬಿಡುತ್ತಲೇ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಗ ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ಮನುಷ್ಯನಿಗೆ ಅನ್ನದಾತುರ ತೀಕ್ಷ್ಣ, ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರದ ಮುಂದುವರೆದ ಭಾಗವಾಗಿ ಬೇಕು ಬೇಕದು ಬೇಕು ಬೇಕಿ ನನಗಿನ್ನೊಂದು, ಅದು ಬೇಕು ಇದು ಬೇಕು. ಒಂದು ಸೈಟ್ ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ನನ್ನ ಬದುಕು ಹಾಯಾಗಿರುತ್ತೆ. ಆ ಮನೆ ಆದ ನಂತರ ಇನ್ನೊಂದೆರಡು ಸೈಟ್ ಮಾಡ್ಕೋಬೇಕು. ಯಾಕೆ? ನನಗೆ 2 ಹುಡುಗರಿದಾರಲ್ಲ, ಇಬ್ಬರ ಹೆಸರಿಗೆ ಒಂದೊಂದು ಮಾಡಿಬಿಡ್ತೀನಿ. ಮತ್ತೊಂದು ಸೈಟ್ ಬೇಕು. ಯಾತಕ್ಕೆ? ಏನಾದರೂ ಮುಂದೆ ಕಷ್ಟ ಕಾಲದಲ್ಲಿ ನನಗೆ ಆದಾಗ ಮಾರಿಕೊಂಡು ನಾನು ಸ್ವಲ್ಪ ಆಸ್ಪತ್ರೆ ಖರ್ಚನ್ನು ನಿಭಾಯಿಸ್ಕೊತೀನಿ. ಅಷ್ಟು ಆದ ನಂತರ ಇನ್ನೊಂದಷ್ಟು ಇದ್ರು ಅದು ಇರಲಿ. ಯಾತಕ್ಕೆ? ಅದೆಲ್ಲ ಇದ್ದರೆ ನಾನು ಕೂಡ ಅಂದ್ಕೋತೀನಿ, ಕಣಯ್ಯ ಆರ್ಟಿಸ್ಟು ಅಂತಂತಾರೆ. ಹಾಗಾಗಿ ಈ ಬೇಕು ಅನ್ನುವಂಥದ್ದು ನಮಗೆ ಮುಗಿಯೋದಿಲ್ಲ. ಇದು ಒಂದರಲ್ಲೇ ಅಲ್ಲ, ಎಲ್ಲದರಲ್ಲೂ. ನೀವು ಯಾವಾಗ ನಿಮ್ಮ ಬದುಕನ್ನು ನಿಮ್ಮಷ್ಟಕ್ಕೆ, ನಿಮ್ಮ ಒಳಗನ್ನು ನೋಡಿ, ನಿಮ್ಮ ಅವಶ್ಯಕತೆಗಳನ್ನು ನೋಡಿ ಬದುಕನ್ನು ಮಾಡೋದನ್ನು ಕಲಿತೀರಲ್ಲ, ಅವತ್ತಿಗೂ ನಿಮಗೆ ನೆಮ್ಮದಿಯನ್ನು ಸಿಗುತ್ತೆ. ಆದರೆ ನಾವು ಹಾಗೆ ಮಾಡೋಲ್ಲ. ನಾವು ಯಾವಾಗಲೂ ಕಿಟಕಿ ಮೂಲಕ ಪಕ್ಕದ ಮನೆಯವ್ರನ್ನೇ ನೋಡ್ಕೋತ ಬರುತ್ತೀವಿ. ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿರೋ ಕಾರ್ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ, ನಂದು ಇನ್ನೂ ಹಳೆ ಮಾರುತಿ 800 ಇದೆ, ಚೇಚೆ ಸಾಧ್ಯ ಇಲ್ಲ, ನಿನ್ನ ದುಡ್ಡು ದುಡ್ಡಿಲ್ವಲ್ಲ ಅಂತ ಒಳಗೊಂಡು ಸೇರ್ತಾ ಇರುತ್ತೆ. ಆದರೆ ನೀವು ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾರಲ್ಲ, ಸೀದಾ ಹೋಗು ಬ್ಯಾಂಕ್ನಲ್ಲಿ ಸಾಲ ತಗೋ, ಅವನು ತಂದು ಎಸ್ಟೀನ್ ನಿಲ್ಲಿಸಿದಾನೆ, ನಾನು ಎಸ್ಟೀನ್ ಕಾರ್ ನಿಲ್ಲಿಸ್ತೇನೆ. ಹೀಗೆ ಇದು ನಮ್ಮದು ಮುಗಿಯೋದಿಲ್ಲ. ಅದು ಬೇಕು ಇದು ಬೇಕು. ಅದರ ಹಿಂದೆ ನಿಮಗೆ ಏನಾಗುತ್ತೆ ಅಂತಂದರೆ ನಿಮಗೆ ಸಾಕಷ್ಟು ಬಾಧೆಗಳಾಗ್ತಾ ಇರುತ್ತೆ. ಇದನ್ನೆಲ್ಲ ಗಳಿಸೋದ್ರಲ್ಲಿ ನೀವು ನಿಮ್ಮ ಮೂಲಭೂತವಾದ ಆರೋಗ್ಯವನ್ನೇ ಕಳ್ಕೊಂಡಿರ್ತೀರಿ. ಆರೋಗ್ಯವನ್ನು ಕಳ್ಕೊಂಡು ದೇಹ ಸ್ಥೂಲಕಾಯವಾಗಿ ನಿಮ್ಮ ಕಾರು ಎಸ್ಟೀನ್ ಕಾರ್ ಮುಂದೆ ಕೂತ್ಕೊಂಡಾಗ ಸ್ಟೇರಿಂಗಿಗೆ ಹೊಟ್ಟೆ ಹಿಡಿತಾ ಇದ್ದಾಗ ಡಾಕ್ಟ್ರ್ ಹೇಳ್ತಾನೆ, ನೀನು ಮೊದಲು ಎಷ್ಟು ಕೆ ಜಿ ಇದೆಯಾ? 65, ಈಗ ಎಷ್ಟಾಗಿದೆಯಾ? 85. ಆ 20 kg ನೀನು ಇಳಿಸಿ ಹೋದರೆ ಇನ್ನು 20 ವರ್ಷನೂ ಬದುಕಲ್ಲ ನೀನು. ಆಗ ಇನ್ನೂ 45 ವರ್ಷ, ಇನ್ನು 20 ವರ್ಷನೂ ನೀನು ಬದುಕಲ್ಲ. ಸರಿ, ಮತ್ತು ವಾಪಸ್ ಓಡಿ ಬರ್ತೀವಿ. ಎಲ್ಲಿ ಬರ್ತೀವಿ? ಮೊದಲು ನಾನು ನಡ್ಕೊಂಡು ಅಡ್ಡಾಡ್ತಿದ್ದಲ್ಲ, ಆ ಸ್ಥಿತಿಗೆ ಬರ್ತೀವಿ. ಪಾರ್ಕಿಗೆ ಹೋಗೋದು, ಆ ಕಾರಲ್ಲಿ ನಿಲ್ಲಿಸೋದು, ಅಲ್ಲೊಂದು 4 ಸುತ್ತು ಹೊಡೆಯೋದು, ಜಿಮ್ಗೆ ಹೋಗೋದು, ಬೆವರು ಇಳಿಸೋದು, ಅಲ್ಲಿಂದ
ನಾವು ಮತ್ತೆ ಮೊದಲು ತೆಳ್ಳಗಾಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಇದೆಲ್ಲ ಈ ಬೇಕು ಬೇಕದು ಬೇಕು ಬೇಕಿದೆ ನನಗೆ ಇನ್ನೊಂದು ಬೇಕೆನ್ನುತ್ತಾ ಒಬ್ಬಿಡುತ್ತದೆ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಸುವುದೆಂದಿ ಕೆಲವು ಮಂಕುತಿಮ್ಮ. ಯಾವತ್ತು ನಾವು ಸಾಕು ಅಂತ ಅನ್ಸುತ್ತೆ, ನಾವು ಬಹುಶಃ ಸಾಕು ಅನ್ಸೋದೇ ಇಲ್ಲ. ಎಲ್ಲರೂ ಸಾಹಿತ್ಯ ರಸದೋಪನದಲ್ಲಿ ತಲೆಯಿಂದಾಗಿದ್ದೀರಾ. ಆದರೆ ಒಂದು 2 ನಿಮಿಷಗಳ ಕಾಲ ನಿಮ್ಮನ್ನೆಲ್ಲ ನನ್ನ ಕಡೆ ಕೇಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದ 1-2-3 ನಿಮಿಷಗಳಲ್ಲಿ ನಾನು ಚಿಕ್ಕಂದಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನು ವಿಶೇಷವಾಗಿ ಅಭಿನಯಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನನಗೆ 3 ನಿಮಿಷಗಳ ಕಾಲ ಅಥವಾ 4 ನಿಮಿಷಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ರಕ್ತಾಕ್ಷಿ ನಾಟಕದ ಒಂದು ಸನ್ನಿವೇಶ, ರಕ್ತಾಕ್ಷಿ ನಾಟಕವನ್ನು ಸನ್ಮಾನ್ಯ ಕುವೆಂಪುರವರು ರಚಿಸಿದ್ದು. ಅದರಲ್ಲಿ ಸೋತ ರಾಜ ತನ್ನ ನೋವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ, ಎಷ್ಟು ಆವೇಶದಿಂದ ಅವನು ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಅನ್ನುವಂಥ ಒಂದು ಸಣ್ಣ ತುಣುಕನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಓ ನನ್ನ ಭಾಗದ ಜನ್ಮಶತ್ರು ನಯವಂಚಕ ಅಶೋಕ, ನಿನ್ನ ಅಭೀಷ್ಟ ಸಾಧನೆಗೆಂದು ನೀನು ನನಗೆ ಕೊಟ್ಟ ರಾಜ್ಯಭ್ರಷ್ಟನೆಂಬ ಕಂಕದ ಪಟ್ಟದ ಪೆಟ್ಟು ನನ್ನ ಮನಸ್ಸನ್ನು ಜರ್ಜರಿತಗೊಳಿಸಿದೆ. ನನ್ನ ಹೃದಯ ಬಿರಿದು ಚೂರು ಚೂರಾಗಿದೆ. ಎಷ್ಟೋ ಕೋಟಿ ಕಟಾರಿಗಳು ಬಂದು ನನ್ನ ಕರವನ್ನು ಕತ್ತರಿಸಿದಂತಾಗುತ್ತಿದೆ. ಈ ಅಗ್ನಿ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನಿನ್ನ ಮಾರಣ ಹೋಮ ಶತಸಿದ್ಧ. ಇದು ಒಂದು ರಕ್ತಾಕ್ಷಿ ನಾಟಕದ ಒಂದು ಸಣ್ಣ ತುಣುಕು. ಮತ್ತೊಂದು ಈ ಒಂದು ಪಂಚಭೂತ ನಾಟಕದ ಗುಂಡಣ್ಣನವರಿಂದ ವಿರಚಿತ ಒಂದು ಸಣ್ಣ ನಾಟಕ. ಅದರಲ್ಲಿ ಸಂಗೀತ ವಿದ್ವಾನ್ನು ಮತ್ತು ಅಡಿಗೆಯವರ ಮಧ್ಯದಲ್ಲಿ ಸಂಭಾಷಣೆ ನಡೀತಾ ಅಡಿಗೆಯವನು ಸಂಗೀತ ವಿದ್ವಾನ್ನ ಬಹಳ ತೀಕ್ಷ್ಣವಾಗಿ ಬಹಳ ಸಣ್ಣತನದಲ್ಲಿ ಮಾತಾಡ್ತಾ ಇರ್ತಾನೆ. ನೀನು ಬರೀ ಊಟಕ್ಕೆ ಸರಿ, ನೀನು ಬೇರೆದಕ್ಕೆ ಏನು ಪ್ರಯೋಜನ ಇಲ್ಲ, ನಾನು ನೋಡು ನಾನು ಹಿಂಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಈ ಥರದಲ್ಲಿ ಅಡುಗೆಗಳು ಮಾಡಿ ಬಡಿಸ್ತೀನಿ, ನೀನೇನು ಪ್ರಯೋಜನ ಇಲ್ಲ ಅಂತ ಅವನ ಜೊತೆಗೆ ಅವನು ತಮಿಳುನಾಡಿಂದ ಬಂದು ಇಲ್ಲಿ ಸಂಗೀತದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ ಆ ಮನೆಯೊಳಗಡೆ. ಆಗ ಅವನು ಮಾತಾಡುವಂಥ ಒಂದು ಅವನ ಅಡುಗೆ ಭಟ್ಟನ ಮಾತನ್ನು ನೊಂದು ಅವನು ಹೇಳುವಂಥದ್ದು, அந்த ஆலத்தூர் சகோதரன்ಗಳಿಗೆ இந்த கையில் சுண்ணாம்புச்சி கொட்டிದ್ದೇನೆ. அப்புறம் மகாலிங்கம் பிள்ளங்கோவி கச்சேரியிலே தாட்டம் மாப்பிட்டு கேட்டு அந்த மகாலிங்கம் ಶಹಬಾಸನ್ನು ಹೊಡಿ ಕೊಡುತ್ತಾರೆ. ಇಂದ ಪೆರಿ ವಿದ್ವಾನ್ಗಳ ಆಶೀರ್ವಾದ ಪಡೆದು ನಾನು ಈಗ ದೊಡ್ಡ ವಿದ್ವಾನ್ ಆಗಿಬಿಟ್ಟಿದ್ದೇನೆ, ನನ್ನನ್ನು ನೀನು ಅವಮಾನಿಸುತ್ತೀಯಾ ಅಂತೇಳಿ ಅಡಿಗೆ ಭಟ್ಟನ ಜೊತೆಯಲ್ಲಿ ಅವನು ಚರ್ಚೆ ಮಾಡ್ತಾನೆ. ಇನ್ನೊಂದು ಸಣ್ಣ ಒಂದು ಸನ್ನಿವೇಶ, ನಾವು ಚಿಕ್ಕ ಹುಡುಗರಿದ್ದಾಗ ಈ ಶನಿವಾರನ ನಾಟಕನ ಅದರಲ್ಲಿ ಈ ಶ್ರಾವಣ ಶನಿವಾರದಲ್ಲಿ ಭಾಗವಹಿಸಿ ಮಾಡ್ತಾ ಇದ್ವಿ. ಹಾಗೇನಂದ್ರೆ ಈ ರೀತಿ ಮನೆಗಳು ಅಥವಾ ಒಂದು ಒಳ್ಳೆ ವಾತಾವರಣ ಇರಲಿಲ್ಲ. ಒಂದು ದೇವಸ್ಥಾನ ಮೇಲೆ ಗುಡಿಸಲು ಮೇಲೆ ಮೇಲಿಂದ ಶನಿಮಾತ್ಮ ಅಥವಾ ವಿಕ್ರಮಾದಿತ್ಯ ಇಲ್ಲಿ ಬಹಳಷ್ಟು ಕಠಿಣವಾಗಿ ವಿಕ್ರಮಾದಿತ್ಯ ಆ ಬಡ ಬ್ರಾಹ್ಮಣನ ಇಟ್ಕೊಂಡು ಭಾರಿ ಬಂದಂಗೆ ಶನಿಮಾತ್ಮನ ನಿಂದಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯನ ಒಂದು ಮಾತುಗಳು ಆ ಬಡಬ್ರಾಹ್ಮಣನ ಇಟ್ಕೊಂಡು, ನಿನ್ನ ಕಾರಣ ಏನು, ನಿನ್ನ ಈ ಬಡತನಕ್ಕೆ ಕಾರಣ ಏನು, ನೀನು ಯಾರಿಂದ ಈ ಬಡತನವನ್ನು ಅನುಭವಿಸ್ತಾ ಇದೆಯಾ, ನಿನ್ನ ನಾನು ದಾರಿ ಹೇಳ್ಕೊಡ್ತೀನಿ ನಿನ್ನ ಕಷ್ಟವನ್ನು ಅಂತೇಳಿ ಅವನ ಬಡತನವನ್ನು ವಿಕ್ರಮಾದಿತ್ಯ ತನಗೆ ದಾರಿ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಶನಿಮಾತ್ಮನ್ನ ಬಹಳ ಹೀನಾಯವಾಗಿ ಶನಿಮ ದೇವರನ್ನ ಮಾತಾಡ್ತಾನೆ. ಆ ಸಂದರ್ಭದಲ್ಲಿ ಮೇಲಿಂದ ಇಳಿಯೋ ಥರ ಮಾಡಿ ನಾವು ಸಣ್ಣವರಿದ್ದಾಗ ಈ ಒಂದು ಪಾತ್ರವನ್ನು ಮಾಡ್ತಾ ಇದ್ದೆ. ಅಂತಂತ ತಂದೆ ತಾಯಿಗಳನ್ನೇ ಬಿಟ್ಟವನಲ್ಲ, ಅಣ್ಣ ತಮ್ಮಂದಿರನ್ನೇ ಬಿಟ್ಟವನಲ್ಲ, ಅಕ್ಕ ತಂಗಿಯರನ್ನೇ ಬಿಟ್ಟವನಲ್ಲ, ನಿನ್ನನ್ನು ಬಿಟ್ಟ ಪಕ್ಷಕ್ಕೆ ನಾನು ಛಾಯಾದೇವಿ ಪುತ್ರನೇ ಅಲ್ಲ ಅಂತೇಳಿ ಮೇಲಿಂದ ಇಳಿದು ಈ ವಿಕ್ರಮಾದಿತ್ಯನಿಗೆ ಶಾಪವನ್ನು ಕೊಡುವಂಥ ಒಂದು ಸನ್ನಿವೇಶ. ಈ ಒಂದು ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಒಂದು ಶ್ರೀ ಮುನಿರಾಜು ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಕೂಟದ ಸದಸ್ಯರಾದ ಶ್ರೀ ಕೆ ಚನ್ನಪ್ಪ ಅವರಿಂದ ವಚನ ವಾಚನ. ಇವತ್ತಿನ ಒಂದು ದಿನಮಾನದಲ್ಲಿ
ಏನು ಸಾಹಿತ್ಯ ಕೃತಿಗಳಿದ್ದೋ ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಇರಲಿಲ್ಲ. ಬಸವಾದಿ ಶರಣರ ಕಾಲದಲ್ಲಿ ವಚನ ಸಾಹಿತ್ಯವನ್ನು ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಸಹ ಅರ್ಥವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ವಚನ ಸಾಹಿತ್ಯವನ್ನು ಮಾಡಿ ಸಾರಸ್ವತ ಲೋಕಕ್ಕೆ ಒಂದು ಕೊಡುಗೆಯನ್ನು ಶರಣ ನೀಡಿದ್ದಾರೆ. ಆ ಒಂದು ಶರಣರ ಒಂದೆರಡು ವಚನವನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಇದ್ದಾಳೆ ತಾಮ್ರದ ದೇವರು ದೇವರಲ್ಲ, ತನ್ನ ನಿರಿತರೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ. ಇವತ್ತು ಆವತ್ತಿನ ಒಂದು ಸಂದರ್ಭದಲ್ಲಿ ಯಾಕೆ ವಚನ ಬಂತು ಅಂತ ಹೇಳಿದ್ರೆ, ಈ ಗುಡಿ ಗುಡಾರುಗಳಿಗೆ ಜನಸಾಮಾನ್ಯರು ಹೋಗ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ತುಂಬ ಕಟ್ಟುನಿಟ್ಟು, ತುಂಬ ಅಸ್ಪೃಶ್ಯತೆ ತಾಣವಾಡ್ತಂಥ ಒಂದು ಸಂದರ್ಭದಲ್ಲಿ ಅವರು ಇದನ್ನ ನೀನೇ ದೇವರು, ನೀನು ಯಾಕೆ ಹೆಂಚು ಇದ್ದಾಳೆ ದೇವರಿದೆ ಅಲ್ಲಿ, ಕಲ್ ದೇವರು ಇದೆ ಯಾಕೆ ಹೇಳ್ತೀಯಪ್ಪ, ನೀನೇ ದೇವರು ಅಂತೇಳಿ ಒಂದು ಬಸವಣ್ಣವರು ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ವಚನ ಹೇಳಿಕೆ ಬಯಸ್ತೇನೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಆಕಾಶದಿಂದ ತತ್ತ ನಿಮ್ಮ ಶ್ರೀ ಬಕುಟ, ಅಗಮ್ಯ ಅಗೋಚರ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಹುಡುಕಾದಿರಯ್ಯ. ನಾವು ಪಾತಾಳದಲ್ಲಿರ್ತಕ್ಕಂಥ ಅವ್ರ ಪಾದನ ನೋಡ್ಲಿಕ್ಕಾಗಲ್ಲ, ಪರಮಾತ್ಮನ ಆಕಾಶ ಎತ್ತಿರ್ತಕ್ಕಂಥ ನೋಡೋಕ್ಕಾಗೋದಿಲ್ಲ. ಅದರಿಂದ ನೀನು ಹುಡುಕಾಗಿ ಹಿಂದೆ ರೂಪದಲ್ಲಿ ನೀನು ನನ್ನ ಕೈಗೆ ಬಂದಿದೆಯಪ್ಪ, ನಿನಗೆ ಶರಣ ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಈ ಒಂದು ಬಸವಣ್ಣವರ ವಚನವನ್ನು ತಮ್ಮ ಮುಂದೆ ಉಳಿಸರಂಗೆ ಅವಕಾಶ ಕೊಟ್ಟಿದ್ರು ಆಗಿದೆ ಅಂತ ತಿಳ್ತಾ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ ಸಮರ್ಪಣೆ ಮಾಡುತ್ತಾ ನನ್ನ ವಚನಗಳನ್ನು ಕಾವ್ಯ ವಚನ. ನಾನು 3 ವರ್ಷ ವಯಸ್ಸಿದ್ದಲ್ಲ, ನಮ್ಮ ಭಾವನವರು ಬೆಳಗ್ಗೆ 4 ಗಂಟೆಗೆ ಎದ್ದು ದೇವರ ಪೂಜೆ ಎಲ್ಲ ಮಾಡಿ ಭಗವದ್ಗೀತೆಯನ್ನು ಅರ್ಥಸಹಿತ ಹೇಳ್ತಾ ಇದ್ದರು. ಅದನ್ನು ನಾನು ಕೇಳ್ತಾ ಇದ್ದೆ, ಶ್ರವಣ ಸಂಸ್ಕಾರ. ಹಾಗಾಗಿ ಮಧ್ಯಾಹ್ನ ಅವರು ಕೆಲಸ ಎಲ್ಲ ಮುಗಿಸಿ ವಿಶ್ರಾಂತಿ ತಗೊಳ್ಳುವಾಗ ಶ್ರೀವನಿತೆಗೆ ರತನ ಹೇಳೋರು, ಅದು ಸಂಸ್ಕಾರ. ನಮ್ಮೂರಿನಲ್ಲಿ ಒಂದು ಹಳ್ಳಿ ಕಾಮೇನಹಳ್ಳಿ ಅಂತ, ಅಲ್ಲಿ ಹಿರೇಗೌಡರು ಅಂತ ಇದ್ದರು. ಅವರು ಗಮಕ ವಾಚನ ಮಾಡ್ತಾಯಿದ್ರು. ಅವ್ರ ಮನೇಲಿ ಮಹಾಭಾರತ ಪುಸ್ತಕ ಇತ್ತು. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಭಾವನವರು 95 ವರ್ಷ ಇದ್ದರು. ಅವರು ಇಟ್ಕೊಂಡಿದ್ದಂತಹ 60ನೇ ಇಸ್ವಿಯ ಪುಸ್ತಕ ಕರ್ನಾಟಕ ಭಾರತ ಕಥಾಮಂಜರಿ ಕುವೆಂಪುರವರು ಬರೆದಿರೋದು ಇದೆ. ನಾನು ಅದನ್ನು ನೋಡಿ ಒಂದೆರಡು ಸಾಲುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. 2006ನೇ ಇಸ್ವಿಲಿ ನಾರಾಯಣಾಚಾರ್ಯರು ಮೈಸೂರಿನಲ್ಲಿ ಈ ಕರ್ನಾಟಕ ಭಾರತ ಕಥಾಮಂಜರಿ ವಾಚನವನ್ನು ಮಾಡ್ತಾಯಿದ್ರು. ಆ ಶೈಲಿ ಬಹಳ ಚೆನ್ನಾಗಿತ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೇ. ಈ ನಾರಾಯಣನನ್ನು ಸ್ಮರಣೆ ಮಾಡಿ ಈ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ನಾವೆಲ್ಲರೂ ಶ್ರವಣ ಮಾಡಬೇಕು ಅಥವಾ ವಾಚನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಹೇಳಿದ್ರೆ ತುಂಬ ಒಳ್ಳೆಯದು. ನಾರಾಯಣಂ ನಮಸ್ತುತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ಯಾಸಂ ತದೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ಯಾಸಂ ತದೋ ಜಯಮುದೀರಯೇತ್. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಆದಿಪರ್ವ ಪೀಠಿಕಾ ಸಂಧಿಯಲ್ಲ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳ್ತೀನಿ. 5 ನಿಮಿಷ ನನಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಶ್ರೀವನಿತೆಯ ರಚನೆ ವಿಮಲರಾಜೀವತಿ ಘನಪಿತನೆ ಜಗತಿ ಪಾವನನೆ ಕನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾಹುದಾನದ ಜನವ ಗದುಗಿನ ವೀರ ನಾರಾಯಣ. ಗಜಮುಖನೇ ಮೆರರೆ ಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಕೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯೇ.
ಅಜನು ಹರಿರುದ್ರಾದಿಗಳು ನೆರೆಬದಿಸುತಿಹ ಅನವರನ ನಿನ್ನನು ವಿಜಗ ವಂದಿತ ಗಣಪ ಮಾಡ್ಪುದು ಮದಿಗೆ ಮಂಗಳವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಗತಿ ಸಕಲ ಮುನಿ ಜನಗೋರಿಗಳು ಕಲ್ಪಮದಯುತಿಯೇ ಶಾರದೆಯ ನರ್ತಿರುಗೆ ನರಿದೊಂದೆನ್ನ ಜಿಬ್ಬೆಯಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ ನೆಲೆಗೆ ಪಂಚಮ ಶ್ರುತಿಯ ಮೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ಹಲಗೆ ಬಳಪವ ಕಿಡಿಯದೊಂದಗಳಿಕೆ ಪದವಿಟ್ಟಳು ಪದೊಂದಗಳಿಕೆ ಪರರೊಟ್ಟವರ ನೀತಿಯ ಕೊಳ್ಳದ ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹು ಗೆಡದ ಗಳಿಕೆ ಎಂಬೀ ಬರುಹು ಗದುಗಿನ ವೀರನಾರಾಯಣನ ಕಿಂಕರಗೆ ಅರಸುಗಳಿಗಿದು ವೀರ ವಿಜಲಿಗೆ ಪರಮವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರಲಂಕಾರ ಕಾವ್ಯಕ್ಕೆ ಗುರು ಎನಲು ರಚಿಸಿದ ಕುಮಾರ ವ್ಯಾಸ ಭಾರತವ ಚೋರ ನಿಂದಿಸಿ ಶಶಿಯ ಬೈರಡೆ ಕ್ಷೀರವಂಶಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆದ್ದ ಬಲ್ಲರು ಘೋರ ಗೌರವವನ್ನು ಕೆಡಿಸುಕು ಕೇಳ್ದ ಸಜ್ಜನರ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ನತುಡ ಭುಜಬಲರಿ ಕಾಲಿಗೆಲಿದ ಜನಣ್ಣ ನವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹು ಗರುಗಿನ ವೀರ ನಾರಾಯಣ. ಇದನ್ನು ಮುಗಿಸ್ಬೇಕಾದ್ರೆ ಒಂದು ಪ್ಯಾರ ಹೇಳ್ತಾರೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನುಲಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದಾದರಿಸಿ ಭಾರತದೊಡಂದಕ್ಷರವ ಕೇಳ್ದರಿಗೆ ಈ ನಾರಾಯಣ ಕಥೆಯನ್ನು ಕೇಳಿದ ಎಲ್ಲರಿಗೂ ನಮಸ್ಕಾರ. ನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಿ. ಈಗ ಇನ್ನೊಂದು ಸಾರಿ ಹೇಳ್ಬಿಡೋಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಎಲ್ಲರಿಗೂ ನಮಸ್ಕಾರ. ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ. ಲೇ ಹುಡುಗ, ಮಂತ್ರಕ್ಕೆಲ್ಲ ಮಾವಿನಕಾಯಿ ಓದುತ್ತವೆ ಅಂದ್ರು. ಈ ಹಾಡು ಎಷ್ಟು ಸಲ ಹಾಡಿ ಕುಡಿದ್ರು ಅಷ್ಟೇ ಬರೇ ಧೂಳು ಹೇಳುತ್ತೆ ಹೊರತು ಮಳೆ ಬರಲ್ಲ. ಕೆಲಸವಿಲ್ಲದ ಹುಡುಗರು ಅವಕ್ಕೇನು ಗೊತ್ತು, ಹಾಡ್ತವೆ ಸುಮ್ಮನೆ. ಅವಕ್ಕೆ ಅದೂ ಒಂದು ಆಟ. ಮಳೆ ಕರೆಯೋದು ಅಂದ್ರೆ ಅವಕ್ಕೆ ತಮಾಷೆ.
ನಾವು ನಿಜವಾಗಿಯೂ ಮಳೆ ಕರೀತಾ ಇದ್ದೇವೆ, ಬರಲಿ ಅಂತ ನಮ್ಮ ಆಸೆ. ನಾವು ಮಳೆ ಕರೆಯೋದು ಹೀಗೆ, ನೀವು ಕರೀರಿ ನೋಡೋಣ. ಪಿಳ್ಳ, ಇವರಿಗೆಲ್ಲ ಮಳೆ ಕರೆಯೋಕೆ ಬರುತ್ತಾ? ಇವರು ಕರೆದ್ರೆ ಮಳೆ ಬರಲ್ಲ. ನಾವು ಕರೆದ್ರೆ ಹಂಗಿಂಗಲ್ಲ, ಮಳೆ ಬಂದೇ ಬಿಡ್ಬೇಕು. ಏನಂತೀಯ? ಹೌದು ಹೌದು, ನಾವು ಮಳೆ ಕರೆಯೋ ರೀತಿನೇ ಬೇರೆ. ನೋಡ್ತಾ ಇರಿ, ತಡ ಯಾಕೆ, ನಡೀರಿ. ಓಂ ವರುಣಾಯ ನಮಃ, ಓಂ ಮೋಡಾಯ ನಮಃ, ಓಂ ಗುಡುಗಾಯ ನಮಃ, ಓಂ ಮಿಂಚಾಯ ನಮಃ. ಬಾಯಿ ಬಿಟ್ಟರು, ಕೂಗಿ ಕೆಟ್ಟರು, ಮೇಲೆ ನೆಗೆದರು, ಕೆಳಗೆ ಬಿದ್ದರು, ದಾಹ ಹೆಚ್ಚಿತು, ದಾರಿ ತಪ್ಪಿತು, ಎಚ್ಚರ ತಪ್ಪಿತು, ಮಳೆ ಮರೆತೋಯ್ತು. ಹೀಗೆ ನಾವು ಕೂತ್ರೆ ಆ ಹುಡುಗರು ನಮ್ಮನ್ನ ಗೇಲಿ ಮಾಡ್ತಾರೆ. ಏನಾದ್ರೂ ದಾರಿ ಹುಡುಕ್ಬೇಕು. ಇನ್ನೇನಿದೆ ದಾರಿ? ಮಾಡೋ ಮಾಟನೆಲ್ಲ ಮಾಡಿದ್ವು, ಆಡೋ ಆಟನೆಲ್ಲ ಆಡಿದ್ವು, ಆದರೂ ಮಳೆ ಅನ್ನೋದು ಬರಲಿಲ್ಲ. ಮಳೆರಾಯ ಮಳೆ ಹೊರ ಕೊಡಲಿಲ್ಲ. ಹೊಳಿತು, ಹೊಳಿತೊಂದು ಹೊಳ್ದೇ ಬಿಡ್ತು. ಏನು ಏನು ಹೊಳಿತಪ್ಪ ನಿನಗೆ? ಆ ಮಳೆರಾಯನ್ನ ಕುರಿತು ತಪಸ್ಸು ಮಾಡೋಣ. ಅವನು ಪ್ರತ್ಯಕ್ಷವಾದ ಮೇಲೆ ಮಳೆ ಹೊರ ಪಡೆಯೋಣ. ಅರರೆ, ಎಂಥ ಮೂರ್ಖರು ನಾವು. ಇದು ಮೊದಲೇ ನಮಗೆ ಹೊಳೆದಿದ್ದರೆ ಹಿಂಗೆ ಕಷ್ಟ ಪಡಬೇಕಾಗಿರ್ಲೇ ಇಲ್ಲ. ಈಗ್ಲಾದ್ರೂ ಹೊಳಿತಲ್ಲ, ತಡ ಯಾಕೆ? ಎಲ್ರನ್ನೂ ಕರ್ಬಿಡು, ಒಟ್ಟಿಗೆ ತಪಸ್ಸು ಮಾಡೋಣ. ಕೆಲಸ ಬೇಗ ಆಗುತ್ತೆ. ಹೋಯ್ ನೋಡಿ, ನಾವು ಹೇಳಿದಾಗ ಕೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಾವೆಲ್ಲ ಕೂಡಿ ಮಳೆರಾಯನ ಕುರಿತು ತಪಸ್ಸು ಮಾಡಬೇಕು. ಹೌದು, ತಪಸ್ಸು. ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬರೇ ವರ್ಷಗಟ್ಲೆ ಕೂತು ತಪಸ್ಸು ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಗೆ ಸಮಯ ಇಲ್ಲ. ಎಲ್ರೂ ಸೇರಿ ಒಬ್ಬ ದೇವರನ್ನ ಕುರಿತು ತಪಸ್ಸು ಮಾಡಿದ್ರೆ ಬೇಗ ಪ್ರತ್ಯಕ್ಷ ಆಗ್ತಾನೆ. ಏನಂತೀರಾ? ಏ ಮಳೆರಾಯ, ನಮಗೆ ದಿನಗಟ್ಟಲೆ ಕೂತು ತಪಸ್ಸು ಮಾಡೋಕೆ ಆಗಲ್ಲ ಅಂತ ನಿನಗೂ ಗೊತ್ತು. ಬೇಗ ಕಾಣಿಸ್ಕೊಂಡು ಬಿಡು. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದವರು ಇದ್ರೆ ಅವರ ಕ್ಷಮೆಯಿಂದ ಮತ್ತು ತೋರಿಸ್ತೀನಿ. ಯಾಕೆಂದ್ರೆ ಅವರಿಗೆ ಇದು ಹಳೆಯದು. ಮೈಸೂರಿನಲ್ಲಿ ಸ್ವಲ್ಪ ಹೊತ್ತು ನಾನು ಹಸ್ತದಾರಿ ಯಾವುದೂ ಅಲ್ಲ, ಇದು ಕೇಳಿದಂಥದ್ದು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೆ. 3 ನಿಮಿಷದ್ದು ಮೂಲ ಜಬ್ಬಾರ್ ಸಂಪಾಜೆ ವೈದ್ಯ ಅವರು ಹೇಳಿದಂಥದ್ದು. ವಾಲಿ ಮತ್ತು ಸುಗ್ರೀವರ ಒಂದು ಮಧ್ಯೆ ಮಾತಿನ ಸಂಘರ್ಷ ಆಗಿದೆ. ಸುಗ್ರೀವ ಹೇಳಿದ್ದಕ್ಕೆ ವಾಲಿ ಉತ್ತರವನ್ನು ಕೊಡ್ತಾನೆ ಕೂಗಿದ್ದಕ್ಕೆ. ಅದನ್ನು 3 ನಿಮಿಷದ ಪ್ರಶ್ನೆ ಇರುತ್ತೆ. ಅಷ್ಟೊಳಗೆ ಸುಗ್ರೀವ 3 ಬಾರಿ ಬಂದು ವಾಲಿ ಜೊತೆ ಯುದ್ಧ ಮಾಡಿ ಸೋತು ಹೋಗಿರ್ತಾನೆ. ಇದು 4ನೇ ಬಾರಿ ಬಂದಿರುವಂಥದ್ದು. ರಾಮನ ಬೆಂಬಲದಿಂದ ಬಂದಿರ್ತಾನೆ. ಅಂತ ಸುಗ್ರೀವನಿಗೆ ವಾಲಿಯ ಪ್ರತಿಕ್ರಿಯೆ ಏನು? ಸುಗ್ರೀವ, ಅಣ್ಣ ವಾಲಿ ಬಾ ಬಾ ಬಾ. ವಾಲಿಯ ಪ್ರತಿಕ್ರಿಯೆ, ಯುದ್ಧಕ್ಕೆ ಕರೆಯುವುದು, ಬೇರೆ ಆಷಾಢವನ್ನು ನೋಡುವ ಅಗತ್ಯವೇ ಇಲ್ಲ. ಯಾಕೆಂದರೆ ಇದು ನಮಗೆ ಹಳೆಯ ವಿಷಯ. ಸುಗ್ರೀವ ಕರೆಯುವುದು, ಮೊರೆಯುವ ರಭಸದೊಡನೆ ನಾವು ಮುನ್ನುಗ್ಗುವುದು, ಸುಗ್ರೀವನೊಡನೆ ಕಾದಾಡುವುದು, ಪರಿಣಾಮವಾಗಿ ಸುಗ್ರೀವ ಯುದ್ಧದಲ್ಲಿ ಸೋಲುವುದು, ನಾವು ಹಿಂತಿರುಗಿ ಕಿಷ್ಕಿಂಧೆಗೆ ಬರುವುದು. ಇಲ್ಲಿ ಯಾವ ಹೊಸ ಕ್ರಮವಾಗಲಿ ಇಲ್ಲ, ಅಥವಾ ಹೊಸ ಆವಿಷ್ಕಾರಕ್ಕಾಗಲಿ ಎಡೆ ಇಲ್ಲ. ಇಂದು ಪ್ರಪಂಚದಲ್ಲಿ ವಾಲಿ ಎಂಬ ಹೆಸರನ್ನು ಉಚ್ಚರಿಸುವುದನ್ನೇ ಜನ ಬಿಟ್ಟು ಬಿಟ್ಟಿದ್ದಾರೆ. ಪರಾಕ್ರಮ ಸಂಭವ, ರಣಪಂಡಿತ, ರಣಧೀರ ಇತ್ಯಾದಿಗಳಿಂದ ವಾನರ ಸಂಕುಲದಲ್ಲಿ ಪ್ರತೀತಿ ಹೊಂದಿದವನು ನಾನು. ಯಾಕೆಂದರೆ ಹಿಂದೆ ನಮ್ಮ ಸಮುದಾಯದಲ್ಲೇ ಯಾರು ಮಾಡಿದ ಸಾಧನೆಯನ್ನು ನಾನು ಮಾಡಿದ್ದೇನೆ. ಸುರ, ಅಸುರ, ಯಕ್ಷ, ಕಿನ್ನರ, ಕಿಂಪುರುಷ, ಗರುಡ, ಮುರುಗ ಇತ್ಯಾದಿಗಳ ಸರಣಿಯಲ್ಲಿ ವಾನರರ ಹೆಸರನ್ನು ಸೇರ್ಪಡೆ ಮಾಡಿದವನು ನಾನು. ಹಾಗಾಗಿದ್ದರಿಂದಲೇ ಈ ಸಾಧನೆಯನ್ನು ಮಾಡಿದ್ದರಿಂದಲೇ ಇಂದು ಜಗತ್ತಿಗೆ ವಾಲಿ ಎಂದರೆ ಏನು, ಅವನ ಸಾಮರ್ಥ್ಯವೇನು ಎಂಬುದು ಗೊತ್ತಾಗಿದೆ. ಆದರೆ ದುರ್ದೈವ, ಸುಗ್ರೀವ ಮಾತ್ರ ಪದೇ 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 ನನ್ನನ್ನು ಯುದ್ಧಕ್ಕೆ ಕರೆಯುತ್ತಾರೆ. ಕಾರಣವೇನಿರಬಹುದು? ಒಂದು ಸಲುಗೆ ಇರಬಹುದು. ಯಾಕೆಂದರೆ ನನ್ನೊಡನೆ ಯುದ್ಧ ಮಾಡಿ ಜೀವಂತವಾಗಿ ಹಿಂದಿರುಗಿದವರು ಯಾರೂ ಇಲ್ಲ. ತಮ್ಮ ಜೀವದ ಅಸ್ತಿತ್ವವನ್ನು ಉಳಿಸಿಕೊಂಡಂತಹ ವ್ಯಕ್ತಿಯೂ ಯಾರೂ ಇಲ್ಲ. ಅಂತಹದರಲ್ಲಿ 3 ಬಾರಿ ನಗರಿಗೆ ಬಂದು ಕದನ ಮಾಡಿಯೂ ಇನ್ನು 4ನೇ ಬಾರಿ ಯುದ್ಧಕ್ಕೆ ಬೇಕಾದ ದಾಷ್ಟ್ಯವನ್ನು ಉಳಿಸಿಕೊಂಡಿದ್ದಾನೆ ಎಂದಾದರೆ
ಅದು ನಾನು ಸುಗ್ರೀವನಿಗೆ ಕೊಟ್ಟ ಉದಾರವಾದ ಕೊಡುಗೆ. ಆದರೆ ಆ ದುರ್ಮತಿಗೆ ಅದಿನ್ನೂ ಅರ್ಥವಾಗಿಲ್ಲ ಅಂತ. ಹೋಗಲಿ, ಯುದ್ಧಕ್ಕೆ ಬರುತ್ತಾರಲ್ಲ, ಯಾವಾಗಲೂ ಯುದ್ಧವನ್ನು ಮಾಡುತ್ತಾರೆಯೋ ಇಲ್ಲ, ಯಾವಾಗಲೂ ಅವನ ಪಲಾಯನವನ್ನೇ ಮಾಡಿರುವುದು ಅಂತ ಒಮ್ಮೊಮ್ಮೆ ಅನ್ನಿಸುವುದು. ಈ ಪ್ರಕರಣದ ಗೋಚರದಿಂದ ಹೊರಬಂದರೆ ಸಾಕು ಅಂತ. ಯಾಕೆಂದರೆ ಈ ಪ್ರಕರಣದ ದೆಸೆಯಿಂದ ನಾನು ಎಲ್ಲಿಯೂ ನಿರ್ಭೀತಿಯಿಂದ ನಿರಾಯಾಸವಾಗಿ ನಿರ್ಯೋಚನೆಯಿಂದ ಓಡಾಡುವ ಹಾಗಿಲ್ಲ. ಯಾಕೆಂದರೆ ಸುಗ್ರೀವ ಈ ಪ್ರಕರಣವಾಗಿ ಉಳಿಸಿಲ್ಲ, ಬದಲಾಗಿ ಒಂದು ಹಗರಣವಾಗಿ ಪರಿವರ್ತಿಸಿದ್ದಾನೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಮಾಡಬಹುದಾದ ತಪ್ಪು ಅಥವಾ ಬುದ್ಧಿಪೂರ್ವಕವಾಗಿ ಮಾಡಬಹುದಾದ ಒಂದು ಘನಕಾರ್ಯ, ಅದೊಂದು ಕೇವಲ ಒಂದು ಸಂಗತಿಯೋ ವಿದ್ಯಮಾನವೋ ಆಗಿ ಉಳಿದರೆ ಯೋಚನೆ ಇಲ್ಲ, ಚಿಂತೆ ಇಲ್ಲ. ಆದರೆ ಅದು ಹಗರಣವಾದಾಗ ಅದು 3 ಲೋಕದಲ್ಲೂ ಪ್ರತಿಧ್ವನಿಸುತ್ತದೆ. ಅದರ ಬಗ್ಗೆ ಅಪಪ್ರಚಾರ ಶುರುವಾಗುತ್ತದೆ. ವಾಲಿ ಹಿಂದೆ ಹಿಗ್ಗಿದ್ದಂತೆ, ಈಗ ಹೀಗಾದರಂತೆ, ಹಾಗಂತೆ, ಹೀಗಂತೆ, ಕೆಟ್ಟು ಹೋಗಿದ್ದಾರಂತೆ, ನೆಲ ಹಿಡಿದಿದ್ದಾರಂತೆ, ಇತ್ಯಾದಿ ಇತ್ಯಾದಿ. ಅಪಪ್ರಚಾರವೋ ಅಪಪ್ರಚಾರ. ವಾಸ್ತವದ ಅರಿವು ಯಾರಿಗಿದೆ? ಸುಗ್ರೀವ ಅಣ್ಣ ತಮ್ಮಂದಿರು ಒಟ್ಟಾಗಿರಬೇಕಾಗಿತ್ತು. ಆದರೆ ಇವತ್ತು ನಾವು ಯಾಕೆ ಒಟ್ಟಾಗಿ ಇಲ್ಲ? ಯಾಕೆ ನನ್ನ ಅಗೌರವಕ್ಕೆ ಪಾತ್ರನಾಗಿದ್ದಾನೆ? ಯಾಕೆ ಅಣ್ಣನಿಂದ ದೂರವಾಗಿಲ್ಪಟ್ಟು ಇಂಥ ಒಂದು ನಿಕೃಷ್ಟ ಜೀವನವನ್ನು ನಡೆಸುತ್ತಿದ್ದಾನೆ? ಇದರ ಬಗ್ಗೆ ಸ್ವಯಂ ಸುಗ್ರೀವ ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು. ಅವನಿಗೆ ಹಾಗೆ ಮಾಡಿಕೊಳ್ಳುವುದಕ್ಕೆ ವ್ಯವಧಾನವಿಲ್ಲ. ಬದಲಾಗಿ ಅಣ್ಣನ ಮೇಲೆ ದ್ವೇಷ, ಸಿಟ್ಟು, ಪ್ರತೀಕಾರ ಹೇಗಾದರೂ ಮಾಡಿ ವಾಲಿಯನ್ನು ದೂರೀಕರಿಸಬೇಕು, ಅವನ ಸ್ಥಾನ ಕಿಷ್ಕಂಧ ಮರೆಯಬೇಕು ಎಂಬ ಅವನ ನಾಭಿ ಮೂಲದ ಕನಸಿನ ಆಸೆ. ಹಾಗಾಗಿ ಅವನನ್ನು ಪದೇ ಪದೇ ಯುದ್ಧಕ್ಕೆ ಪ್ರೇರಿಸುವಂತೆ ಮಾಡುತ್ತದೆ. ಈ ಬಾರಿ ಅವನು ಕರೆದಿರುವುದು ಯುದ್ಧಕ್ಕೆ, ಅದರ ಬಗ್ಗೆ ಯಾವುದೇ ಒಂದು ಸಂಶಯವಿಲ್ಲ. ಆದರೆ ಹೋಗಿ ನೋಡುತ್ತೇನೆ ಯಾವ ಕಾರಣದಿಂದ ಕರೆದಿರಬಹುದು ಅಂತ. ಪ್ರಪಂಚದಲ್ಲಿ ಯಾರೂ ಸಹ ಅಣ್ಣ ತಮ್ಮಂದಿರೋ ಜಗಳವಾಗಲಿ ಕದನವಾಗಲಿ ಎಂದು ಬಯಸುವುದಿಲ್ಲ. ಅವರಿಬ್ಬರು ಅನ್ಯೋನ್ಯತೆಯ ಸಂಕೇತವಾಗಿರಬೇಕೆಂದು ಬಯಸುತ್ತಾರೆ. ಆದರೆ ದುರದೃಷ್ಟ, ಯಾವುದೋ ಒಂದು ನಿರ್ದಿಷ್ಟ ಕಾರಣದಿಂದ, ಒಂದು ಅನಿವಾರ್ಯ ಪ್ರಸಂಗದಿಂದ ನಾವಿಬ್ಬರು ಈ ಒಂದು ತುಡುಕಾಟವನ್ನು ನಾವು ಮಾಡಬೇಕಾಗಿದೆ. ಈಗ ತಾನೇ ಪುಷ್ಕಳವಾದ ಭೋಜನವನ್ನು ಭುಂಜಿಸಿ ಹಾಯಾಗಿ ಮಲಗೋಣ ಎಂದು ಹೋಗುತ್ತಿರುವಾಗಲೇ ಸುಗ್ರೀವ ನನ್ನನ್ನು ಯುದ್ಧಕ್ಕೆ ಕರೆದಿದ್ದಾನೆ. ಹೋಗಿ ನೋಡುತ್ತೇನೆ ಯಾವ ಕಾರಣದಿಂದ ಅವನು ನನ್ನನ್ನು ಕರೆದಿದ್ದಾನೆ. ಹಿಂದೆ ನಡೆದ ರೀತಿಯಲ್ಲಿ ಪ್ರಕರಣವನ್ನು ಅಲ್ಲಿಗೆ ಕೊನೆಗಾಣಿಸಿ ನಾನು ಬರುವುದು, ಅಥವಾ ಈ ಪ್ರಕರಣಕ್ಕೆ ಒಂದು ಕೊನೆಯನ್ನು ಹೇಳಬೇಕು, ಅದನ್ನು ನೋಡಬೇಕಾಗಿದೆ ನಾನು. ಈ ಬಾರಿ 3 ಬಾರಿ ಹೋಗಿದ್ದಾನೆ, 4ನೇ ಬಾರಿ ಬಂದಿದ್ದಾನೆ. ಈಗ ಯಾವ ಹೊಸ ಫಲದಿಂದ ಬಂದಿದ್ದಾನೆ, ಯಾವ ಹೊಸ ಶಕ್ತಿಯಿಂದ ಬಂದಿದ್ದಾನೆ, ಅಥವಾ ಆತ್ಮನಿರೀಕ್ಷಣೆ ಏನಾದರೂ ಮಾಡಿಕೊಂಡಿದ್ದಾನೋ, ಇದೆಲ್ಲವನ್ನು ನಾನು ಸತ್ಯನಿಷ್ಠನಾಗಿ ನೋಡಬೇಕಾಗಿದೆ. ಹಾಗಾಗಿ ಅದನ್ನು ಅಲ್ಲಿಗೆ ಹೋಗಿ ನೋಡುತ್ತೇನೆ. ಅಲ್ಲಿ ಒಂದು ವೇದಿಕೆಯನ್ನು ಸಹ ನಾನು ಸಿದ್ಧ ಮಾಡಬೇಕಾಗಿದೆ. ಆದರೆ ಹೋಗಬೇಕಾದರೆ ಕಾಂಚನ ಮಾಲೆ ಅದನ್ನು ಧರಿಸಿಯೇ ಎಷ್ಟೋ ವರ್ಷಗಳಾಯಿತು, ಎಷ್ಟೋ ಶತಕಗಳಾಯಿತು. ಕಾಂಚನ ಮಾಲೆಯನ್ನು ಧರಿಸಿದರೆ ಎದುರಾಳಿ ಅರ್ಥಬಲ ನನಗೆ ಬರುತ್ತದೆ ಎನ್ನುವುದು ನಿಜ. ಆದರೆ ಅದರ ಅವಶ್ಯಕತೆ ಏನಿದೆ? ಅಂತಹ ಶತ್ರುಗಳು ನನಗೆ ಯಾರಿದ್ದಾರೆ? ಅಲ್ಲ, ಅವರ ಅರ್ಧಶಕ್ತಿಯನ್ನು ನಾನು ತೆಗೆದುಕೊಳ್ಳಬೇಕಂತ ಅನಿವಾರ್ಯತೆ ಏನಿದೆ? ಅಂತಹ ಶತ್ರುಗಳು ನನಗೆ ಯಾರೂ ಇಲ್ಲ. ಹಾಗಾಗಿ ನಾನು ಯಾರಿಗೂ ಹೆದರಬೇಕಾಗಿಯೂ ಇಲ್ಲ, ಅಂಜಬೇಕಾಗಿಯೂ ಇಲ್ಲ, ಅಳುಗಬೇಕಾಗಿಯೂ ಇಲ್ಲ. ಹಾಗಾಗಿ ಆ ಕಾಂಚನ ಮಾಲೆಯನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಕೂಸಿದ್ದೇನೆ. ಅದು ಧೂಳು ಹಿಡಿದು ಕೂಸಿದೆ. ಈಗಲೂ ಸಹ ಅದನ್ನು ಧರಿಸದೆ ಹಾಗೆಯೇ ಹೋಗುತ್ತೇನೆ. ಬಂದೆ ಇಲ್ಲಿ ನೋಡುತ್ತೇನೆ. ಸುಗ್ರೀವ ತನ್ನ ಬಾಲವನ್ನು ಆಕಾಶಕ್ಕೆ ಎತ್ತರಿಸಿಕೊಂಡಿದ್ದಾನೆ. ಗಟ್ಟೆಗಳ ಕಸುವಿನ ಶಕ್ತಿಯನ್ನು ತೋರಿಸುತ್ತಿದ್ದಾನೆ. ಕಣ್ಣುಗಳು ಕೆಂಡು ದೊಡ್ಡೆಗಳಾಗಿವೆ. ಇರಲಿ, ಇವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಸುಗ್ರೀವ, ಇರೋ ಮಾಲಿ ನಿನ್ನನ್ನು ಬಂದಿದ್ದೇನೆ, ನೋಡು ನೋಡು ನೋಡು. ಸಂಸ್ಕೃತದ ಬಹಳ ಮೋಹಕವಾದ ಒಂದು ಸಾಲಿ ಇದೆ. ಏಕ ಶಬ್ದ ಸುಪ್ರಯುಕ್ತ ಸಮ್ಯಜ್ಞಾತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಒಂದು ಶಬ್ದವನ್ನು ಸರಿಯಾದ ಅರ್ಥದಲ್ಲಿ ಬಳಸಿ ಅಷ್ಟೇ ಸರಿಯಾದ ಅರ್ಥದಲ್ಲಿ ಅರ್ಥೈಸಿಕೊಂಡರೆ ಸ್ವರ್ಗಲೋಕದ ಕಾಮಧೇನುವಿನ ಹಾಗೆ ಬಯಸಿದ ಫಲವನ್ನು ನೀಡುತ್ತದೆ. ಕುಮಾರವ್ಯಾಸ ಅಂತ ನಿಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತದೆ. ಒಂದು ಉದಾಹರಣೆ ಈ ಕ್ಷಣಕ್ಕೆ ನನಗೆ ನೆನಪಾದ ಹೇಳ್ತೇನೆ. ಅದು ಕೃಷ್ಣನ ಸಂಧಾನ, ಕೃಷ್ಣ ಕಣ್ಣಲ್ಲಿ ಸಂಧಾನಕ್ಕಾದ ಸಂದರ್ಭದ್ದು. ಆರು ಸರಿಯೈ ಕಣ್ಣ ನಡೆ ದಾರುಣೀಪತಿಯಾಗು ನೀನಿರ ವೈರವಿ ತಂಡಕ್ಕೆ ಬಳಿ ಕಲ್ಲೆಂದನು ಸುರಾರಿ. ನೆನಪಾಯ್ತಲ್ಲ ಅಂತ. ಆಗ ಕರ್ಣ ಕೊಡೋ ಉತ್ತರ ಇದೆಯಲ್ಲ, ಅದು ಎಷ್ಟು ಅದ್ಭುತ ಅಂದ್ರೆ ಇವತ್ತಿಗೂ ವಿದ್ವಾಂಸರು ಅದನ್ನ ಮತ್ತೆ ಮತ್ತೆ ಚೂಯಿಂಗಮ್ ತರ ಜಗೀತಾ ಇರ್ತಾರೆ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ,
ಕೌಂತೆಯರು ಸುಯೋಧನರನೆಗೆ ಬೆಸೆಗೈವಲ್ಲಿ ಮನವಿಲ್ಲ ಮುಂದಾಗ್ತದೆ. ಆ ಮೊದಲ ಸಾಲ ತಕೊಳ್ಳಿ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರನೆಗೆ ಬೆಸೆಗೈವಲ್ಲಿ ಮನವಿಲ್ಲ. ಇಲ್ಲಿ ಎಲ್ಲಿ ನೀವು ಕೊಮವನ್ನು ಬದಲಾಯಿಸ್ತಾ ಹೋಗ್ತೀರಿ ಜಾಗವನ್ನ, ಆ ಕವಿತೆಯ ಅರ್ಥ ಬೇರೆ ಬೇರೆ ಅರ್ಥ ಹೋಗುತ್ತೆ. ಮರಳು ಮಾಧವ ಒಂದು ಫುಲ್ ಸ್ಟಾಪ್. ಹುಚ್ಚ ಮಾಧವ, ಮರಳು ಅಂದ್ರೆ ಮ್ಯಾಡ್ ಅನ್ನೋ ಇಂಗ್ಲಿಷ್ ಶಬ್ದ ಕನ್ನಡ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಈ ಭೂಮಿಯ ಸಂಪತ್ತಿಗೆ ನಾನು ಸೋಲುವನಲ್ಲ ಕಾರಣ ಹೇಳ್ತಾ ಇದ್ದಾನೆ. ಎರಡನೇ ಸಾಲು ಆ ಕೊಮ ಅಲ್ಲಿಂದ ಫುಲ್ ಸ್ಟಾಪ್ ತೆಗೀರಿ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿ, ಫುಲ್ ಸ್ಟಾಪ್ ಅಲ್ಲಿ ಹಾಕಿ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿ, ಮಹಿಯ ರಾಜ್ಯ ಭೂಮಿಯ ಸಂಪತ್ತಿದೆಯಲ್ಲ ಅದು ಮರಳು. ಮರಳು ಅಂದ್ರೆ ನಿಮ್ಗೆ ಗೊತ್ತಲ್ಲ, ಹೊಯ್ಗೆ ಅಂತಾರೆ, ಸಾಲ್ಟ್ ಮಣ್ಣು. ಮರಳು ಮಾಧವ ಮಹಿಯ ರಾಜ್ಯದ ಸಿರಿ, ಆ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರನೆಗೆ ಬೆಸೆಗೈವಲ್ಲಿ ಮನವಿಲ್ಲ. ಮೂರನೇ ಮರಳು ಮಾಧವ, ನೀನು ಹಿಂದಕ್ಕೆ ಹೋಗು. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕುಮಾರವ್ಯಾಸ ಫುಲ್ ಸ್ಟಾಪೇ ಹಾಕಲಿಲ್ಲ, ಅದು ಷಟ್ಪದಿ. ಅದು ಪಾಮಿನಿ ಷಟ್ಪದಿಯಲ್ಲಿ ಫುಲ್ ಸ್ಟಾಪೇ ಬರೋಲ್ಲ, ಕೊನೆಯಲ್ಲಿ 2 ಲೈನ್ ಬರುತ್ತಷ್ಟೇ. ನೀವು ಎಲ್ಲಿ ಫುಲ್ ಸ್ಟಾಪ್ ಹಾಕೊಂಡು ಹೋಗ್ತೀರಿ ಅಲ್ಲಿ ನಿಮಗೆ ಬಯಸಿದ ಫಲವನ್ನ, ನೀವು ಏನನ್ನು ಬಯಸ್ತೀರಿ ಆ ಫಲವನ್ನ, ಆ ಅರ್ಥವನ್ನ ಆ ಕವಿತೆ ಕೊಡ್ತಾ ಹೋಗುತ್ತೆ. ಇದನ್ನ ಯಾಕೆ ಇವತ್ತು ನೆನ್ಪಾಡ್ಕೊಂಡೆ ಅಂದ್ರೆ, ಈಶ್ವರ ಪೂಜೆ ಅಂದ್ರೆ ಏನು? ಈಶ್ವರ ಪೂಜೆ ಅಂದ್ರೆ ಸಜ್ಜನರಿಗೆ ಬೇಕಾದುದನ್ನ ಸಂತೋಷವನ್ನ ಕೊಡುವಂತದ್ದು. ಸಂತೋಷಂ ಜನಯೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ. ಇಷ್ಟು ಜನ ಸಜ್ಜನರಿಗೆ ಸಂತೋಷವನ್ನು ಕೊಡುವಂತಹದ್ದು ಒಂದು ಕವಿತೆಯ ಭಾಗ. ಅದನ್ನು ನೆನಪಿಸಿಕೊಡುವುದು ಕೂಡ ನನ್ನ ಪಾಲಿನ ಭಾಗ್ಯ. ನಾನು ಮಾತಾಡಲ್ಲ, ಮುಂದಿನ ಅಧ್ಯಕ್ಷರ ಮಾತು ಮುಗಿಸಿ ಆದಷ್ಟು ಬೇಗ ಎಲ್ಲ ಊಟ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ. ರತ್ನಾಕರಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತರ. ತಾಯಿ ಭಾರತೀಯ ಚರಣಾರವಿಂದಗಳಿಗೆ ನಮಿಸಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನಾನು ನಿನ್ನೆ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ದೆ, ಅಕ್ಕ ಸಾಲಿಗನ ಮನೆಯ ಎದುರುಗಡೆ ಚರಂಡಿಯಲ್ಲಿ ಹರಿಯುವಂತಹ ನೀರಿನಲ್ಲಿ ಚಿನ್ನದ ತುಣುಕುಗಳನ್ನು ಜಾಲಾಡಿಸಿ ತೆಗೆಯುವಂತಹ ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಕೆಲವರಿದ್ದಾರೆ ಸಾಹಿತಿಗಳು, ಅವರ ಮನೆಯ ಎದುರುಗಡೆಗೆ ಪವಿತ್ರ ಗಂಗೆ ಹರಿತಾ ಇದ್ರೂ ಅದರಲ್ಲಿ ತೇಲಿ ಬರುವ ಕಸವೇ ಅದು ಗಂಗೆ ಅಂತ ಹೇಳ್ಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡಿ ಅದು ಅಪವಿತ್ರ ಅಂತ ಹೇಳ್ಬಿಟ್ಟು ಹೇಳುವವರ ಮಧ್ಯೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಈ ಉತ್ತಮ ಕೆಲಸವನ್ನು ಮಾಡ್ತಾ ಇದೆ. ಚಪ್ಪಾಳೆ. ಇವತ್ತಿನ ಕಾರ್ಯಕ್ರಮಗಳಲ್ಲಿ ಕೆಲವನ್ನು ನಾವು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಅಕ್ಕ ಸಾಲಿಗನ ಮನೆಯ ಚರಂಡಿಯಲ್ಲಿಯೂ ಹರಿತಾ ಇರುವಂತಹ ಮರಳಿದೆಯಲ್ಲ, ಅದರಲ್ಲಿ ಚಿನ್ನದ ತುಣುಕನ್ನು ಇವತ್ತು ನೋಡಿ ಕೆಲವರೆಲ್ಲ ಒಂದು ಚಿನ್ನದ ತುಣುಕುಗಳು ಅಷ್ಟೊಂದು ಆಪ್ಯಾಯಮಾನವಾಗಿದೆ. ದೊಡ್ಡ ದೊಡ್ಡ ಸಾಹಿತಿಗಳು ಬರುವಂಥದ್ದು ವಿಶೇಷ ಏನಲ್ಲ. ಆದರೆ ಸಾಹಿತ್ಯದ ಚಿಂತನೆಯನ್ನು ಮಾಡಿ ಅವರ ಎದೆಯಲ್ಲಿ ಸಾಹಿತ್ಯದ ಒಂದು ಬೀಜವನ್ನು ಬಿತ್ತಿ ನಾನೂ ಬರೀಬೇಕು, ನಾನೂ ಓದಬೇಕು, ಇದನ್ನು ಹುಟ್ಟು ಹಾಕುವಂಥದ್ದು ಒಂದು ನಿಜವಾಗಿಯೂ ಕಷ್ಟದ ಕೆಲಸ, ಅಸಾಧ್ಯ ಕೆಲಸ ಅಲ್ಲ. ಅಸಾಧ್ಯ ಕೆಲಸ ಅಲ್ಲ ಎಂಬುವಂಥದ್ದನ್ನು ಪರಿಷತ್ತು ಮಾಡಿಕೊಡ್ತಾರೆ. ಈ ಮೈಸೂರಿನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ಗೆ ಒಂದು ಸದಸ್ಯತ್ವದ ಟಾನಿಕ್ ಅಥವಾ ಬೂಸ್ಟ್ ಕೊಟ್ಟಿರುವಂಥದ್ದು ನಮ್ಮ ನರಸಿಂಹಮೂರ್ತಿ ಅವರ ನಮ್ಮ ಸಂಘದ ಮಿರನ್ ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಆಗ್ತಿದೆ ಪ್ರತಿ ಶುಕ್ರವಾರ. ಅಲ್ಲಿಗೆ ಒಂದು ಭೌತಿಕಿಗೆ ಹೋದವರು ನಾನು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಅಭಿಯಾನ ಆಗ ನಡೀತಾ ಇತ್ತು. ಆವಾಗ ಹೇಳಿದೆ, ಅದೇನೋ ಅದು ಮಿಂಚಿನ ಸಂಚಾರವೇನು, ಒಂದು 30, 35, 40 ಮಂದಿಯವರೆಗೂ ಅಲ್ಲಿ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರನ್ನು ಒಟ್ಟು ಹಾಕಿದ್ರಲ್ವಾ, ಗ್ರೇಟ್. ಹಾಗೆ ಅಲ್ಲಿ ಶುರುವಾದಂತಹ ಅಭಿಯಾನ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಹಂಚಿಕೊಳ್ತದೆ. ಇವತ್ತು ಮನೆ ಮಾತಾಗಿದೆ, ಎಲ್ಲರೂ ಒಂದು ಕುಟುಂಬದ ಹಾಗೆ ಸಂಭ್ರಮಿಸ್ತಾ ಇದ್ದಾರೆ, ಎಲ್ಲರೂ ಅದನ್ನು ಹಂಚಿಕೊಳ್ತಾ ಇದ್ದಾರೆ.
ಒಂದು ಕುಟುಂಬ ಅಂತ ಹೇಳಿಬಿಟ್ಟು ನಾವು ಅದನ್ನು ತಿಳ್ಕೊಂಡಿದ್ದೀವಿ, ಪರಸ್ಪರರನ್ನು ನಾವು ಪ್ರೀತಿಸ್ತಾ ಇದ್ದೀವಿ. ಒಂದು ಕಟ್ಟಡವನ್ನು ಕಟ್ಟಬೇಕಿದ್ರೆ ಸಿಮೆಂಟ್ ಬೇಕು, ಸಮತಟ್ಟಾದ ಭೂಮಿ ಬೇಕು, ಸರಿ, ಅದಕ್ಕೆ ಸಿಮೆಂಟ್ ಬೇಕು, ಇಟ್ಟಿಗೆ ಬೇಕು, ಕಲ್ಲು ಬೇಕು, ಕಬ್ಬಿಣ ಬೇಕು. ಇಷ್ಟರಲ್ಲಿ ಬಿಲ್ಡಿಂಗ್ ಆಗುತ್ತಾ? ಕಾರ್ಮಿಕರು ಬೇಕು, ಹೌದಲ್ಲ? ಮತ್ತೆ ಇವೆಲ್ಲ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರ್ತದೆ ಕಟ್ಟಡ. ನೀರು ಬೇಕು ಇದನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿದ್ರೆ. ಹಾಗೇ ಒಂದು ಸಮಾಜವನ್ನು ಅಥವಾ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಆ ಪರಸ್ಪರ ಹೊಂದಾಣಿಕೆ, ಪರಸ್ಪರ ಪ್ರೀತಿ ಎಂಬಂತಹ ನೀರಿದ್ರೆ ಗಟ್ಟಿಯಾದಂತಹ ಒಂದು ಸಂಸ್ಥೆ ಆಗುತ್ತೆ, ಒಂದು ಬಿಲ್ಡಿಂಗ್ ಆಗುತ್ತೆ. ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಾಡುವಂತಹ ದೊಡ್ಡ ಕೆಲಸ. ಒಂದು ಪ್ರಶ್ನೆಯನ್ನು ಕೇಳಿದರು, ಹಿಂದೂ ಸಂಸ್ಕೃತಿ ಸಮಯ ಯಾಕಿದೆ ಮೈಕ್ ಸಿಗಲ್ಲ, ಅಪರೂಪ ಸ್ವಾಮಿ. ಶಿವರಾಮರವರು ಒಂದು ಪ್ರಶ್ನೆ ಕೇಳಿದ್ದು, ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ನನಗೆ ಇನ್ನೂ ಸರಿಯಾದ ಪುರಾವೆ ಸಿಕ್ಕಲಿಲ್ಲ, ಅದೇನು ಅಂತ ಹೇಳಿಬಿಟ್ಟು ಗೊತ್ತಾಗಲಿಲ್ಲ. ಭಾರತೀಯತೆ ಅಂದರೆ ಏನು ಅಂತ ಹೇಳಿ ಗೊತ್ತಾಗಲಿಲ್ಲ. 2 ಉದಾಹರಣೆಯನ್ನು ಕೊಡ್ತೇನೆ. ಶ್ರೇಣಿ ಗೋಪಾಲಕೃಷ್ಣ ಭಟ್ಟ, ಯಕ್ಷಗಾನದ ಮಹಾಕಲಾವಿದ, ಅವರೊಂದು ಉದಾಹರಣೆ ಹೇಳ್ತಾ ಇದ್ರು. ಸಂಸ್ಕೃತಿ ಅಂದರೆ ಏನು? ಬಹಳ ಸುಲಭವಾಗಿ ಹೇಳಿದ್ರು ಅದನ್ನು. ಬಾಳೆಹಣ್ಣನ್ನು ತಿಂದವರೆಷ್ಟು ಮಂದಿ ಕೈ ಎತ್ತಿ? ಬಾಳೆಹಣ್ಣನ್ನು ತಿಂದವರು ಯಾರೂ ಇಲ್ವಾ? ಎಲ್ಲರೂ ತಿಂದಿದ್ದೀರಿ. ಬಾಳೆಹಣ್ಣನ್ನು ತಿನ್ನುವಾಗ ಸಿಪ್ಪೆ ಸುಲಿತೀವಿ, ತಿಂತೀವಿ, ಸರಿ ತಾನೆ? ಇನ್ನೇನು ಮಾಡ್ತೀವಿ? ಸಕ್ಕರೆ ಹಾಕ್ಕೊಳ್ತೀವಿ, ಬೆಲ್ಲ ಹಾಕ್ತೀವಿ, ಆಮೇಲೆ ಹಾಲು ಹಾಕ್ತೀವಿ, ತೆಂಗಿನ ತುರಿ ಹಾಕ್ತೀವಿ, ಏಲಕ್ಕಿ ಹಾಕ್ತೀವಿ, ಲವಂಗ ಹಾಕ್ತೀವಿ, ಅಂತೂ ಸ್ವೀಕರಣೆ ಏನೇನೋ ಮಾಡಿಬಿಟ್ಟು ಅದನ್ನು ತಿಂತೀವಲ್ವ. ಅದೇ ಬಾಳೆಹಣ್ಣು ಬೇರೆಯ ಹಣ್ಣುಗಳೊಡನೆ ಕೊಳೆಯಿಸಿ, ಬೇಯಿಸಿ, ಬಟ್ಟಿ ಇಳಿಸಿ 90, 30, 30, 60 ಅಂತ ಹೇಳ್ಬಿಟ್ಟು ಮಾಡ್ತಾರೆ MRP ಶಾಪ್. ಈಗ ಮೊದಲಿನದ್ದು ನಮ್ಮ ಸಂಸ್ಕೃತಿ, ಎರಡನೇದು ವಿಕೃತಿ. ಇದು ಸಂಸ್ಕೃತಿ ಮತ್ತು ವಿಕೃತಿಗೆ ಇರುವಂತಹ ಮೂಲಭೂತ ವ್ಯತ್ಯಾಸ. ಇನ್ನೊಂದು, ಅಕ್ಬರ್ ಮತ್ತು ಬೀರ್ಬಲ್ ಒಂದು ವಾಯುವಿಹಾರಕ್ಕೆ ಹೋಗ್ತಾರೆ ಉದ್ಯಾನದಲ್ಲಿ. ಬೀರ್ಬಲ್ ಹೋದವನು ಯಾವುದೋ ಒಂದು ಗಿಡ ನೋಡ್ತಾನೆ, ಮುಟ್ತಾನೆ, ನಮಸ್ಕಾರ ಮಾಡ್ತಾನೆ. ಅಕ್ಬರ್ ನೋಡ್ತಾನೆ, ಏ ಬಚ್ಚೆ ತುಮ್ ಕ್ಯಾ ಹೈ ಕರ್ತಾ ಹೈ ವೋ, ये पौधा है, इसको नमस्कार कर दिया, ಇದು ಒಂದು ಸಸಿ, ಇದನ್ನು ಯಾಕೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾನೆ, ಪುಡಿ ಪುಡಿ ಮಾಡ್ತಾನೆ. ಇದು ಸ್ವಲ್ಪ ಹೊತ್ತಿನಲ್ಲಿ ಅದು ತುರಿಕೆ ಇಲ್ಲ, ಏನೂ ಇಲ್ಲ, ಸರಿ ಇತ್ತು. ಹಾಗೆಯೇ ಬೀರ್ಬಲ್ ನೋಡ್ತಾನೆ ಇನ್ನೊಂದು ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ. ಈಗ ಅಕ್ಬರ್ನಿಗಂತೂ ಇವನನ್ನು ಸರಿಯಾಗಿ ಗೇಲಿ ಮಾಡಬೇಕು. ಅವನು ಬೈದೇ ಬಿಟ್ಟ, तू हिंदू बच्चे क्या करते हैं, ये पौधा क्यों भी नमस्कार करते हैं, कोई काम अलग नहीं है तुमको. ಅವನು ಮಾತಾಡಲಿಲ್ಲ. ಯಥಾ ಪ್ರಕಾರವಾಗಿ ಆ ಸಸ್ಯವನ್ನು ತೆಗೆದ, ಪುಡಿ ಪುಡಿ ಮಾಡಿದ. ಈಗ ಸ್ವಲ್ಪ ದೂರ ಹೋಗ್ತಾ ಅವನ ಮೈ ಕೈ ತುಳಿಸಿಕ್ಸ್ಬಾರ್ದು. ಕ್ಯೋ ಬೀರ್ಬಲ್ ತುಮಕೋ ಓ ಪೌಧ ಕ್ಯಾ ಬಿ ಕಿಯಾ, ಏನು ಮಾಡಲಿಲ್ಲ ನಿನಗೆ? ಅಲ್ಲ, ಈ ಗಿಡ ನಾನು ಹೀಗೆ ಮುಟ್ಟಿದ ಕೂಡಲೇ ಆವಾಗ ಮೊದಲೊಂದು ಗಿಡವನ್ನು ತುಕ್ಕಿಕೊಂಡು ಏನೂ ಆಗಿಲ್ಲ, ಈ ಗಿಡ ಇಟ್ಕೊಂಡ್ರೆ ಏನಾಯಿತು? ಬೀರ್ಬಲ್ ಹೇಳಿದ, ಏ ಪಹಲಾ ಪೌಧಾ मेरा माँ थी, वो तुलसी था, वो माँ थी, वो क्षमा कर दिया तुम्हें, और ये कुचली की पौधा वो सिर्फ नमस्कार कर दिया मैं, आप क्या कर दिया उन्हें? आपको हाथ को लिए सबको ಏನು ಮಾಡಿದ್ರಿ ನೀವು? ತಿಕ್ಕಿಕೊಂಡ್ರಿ. जो तो हमारा बाप था, क्षमा नहीं किया, मजा करो. ಇದು ಸಂಸ್ಕೃತಿಯ ಬಗ್ಗೆ ಬೀರ್ಬಲ್ ಅಕ್ಬರ್ಗೆ ತಿಳಿ ಹೇಳಿದ ರೀತಿ ವ್ಯತ್ಯಾಸ. ಹಾಗೆ ನಾವು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಇವತ್ತು ಬಹಳಷ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸಾಹಿತ್ಯ ಸರಸ್ವತಿಯನ್ನು
ರಥದಲ್ಲಿಟ್ಕೊಂಡಿದ್ವಿ ಸರಸ್ವತಿಯನ್ನು, ಸಾಹಿತ್ಯ ಸರಸ್ವತಿ. ಇದನ್ನು ನಮ್ಮ ಸಾಹಿತ್ಯ ಪರಿಷತ್ತಿನ ರಥದಲ್ಲಿ ಕೊಳ್ಳಿರಿಸಿಕೊಂಡ್ಬಿಟ್ಟು ಎಷ್ಟೊಂದು ಜನ ಎಷ್ಟೊಂದು ಸಂಭ್ರಮದಿಂದ ವಿವಿಧ ರೀತಿಯಲ್ಲಿ ಅದನ್ನು ಎಳಿತಾ ಇದ್ದಾರೆ. ಪ್ರಪ್ರಥಮದ ವಾರ್ಷಿಕೋತ್ಸವವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ರಂಗನಾಥ ಅವರ ಆ ನಿರೂಪಣೆ ಉಂಟಲ್ಲ, ನೀವು ಒಂದು ಚುಕ್ಕೆ, ಒಂದು ಕೋಮ, ಒಂದು ಅಪಸ್ತು ಏನನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಖರವಾಗಿ ಇನ್ನೊಂದು ಶಬ್ದವನ್ನು ಮತ್ತೊಮ್ಮೆ ಮರುಬಳಕೆ ಮಾಡದಂತಿರುವಂಥ ರೀತಿಯಲ್ಲಿ ಇವತ್ತು ಅದರ ಇಡೀ ಚರಿತ್ರೆಯನ್ನು ನಮಗೆ ಮನದಟ್ಟುವ ಹಾಗೆ ಮಾಡಿದರು. ಖುಷಿ ಅಲ್ಲ, ನಾವು ಅವರ ಗರಡಿಯಲ್ಲಿ ಪಳಗ್ತಾ ಇದ್ದೀವಿ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ಎಷ್ಟೋ ಜನರು ಇದರಲ್ಲಿ ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚು ಸಮಯ ನಾನು ಇದನ್ನು ಮುಂದುವರಿಸೋದಿಲ್ಲ. ಬಹುಶಃ ಹೊಟ್ಟೆಯ ಹಸಿವಿನ ಹೊಟ್ಟೆಗೆ ಯಾವುದೇ ರೀತಿಯ ತತ್ವಬೋಧನೆಗಳು ಹಿಡಿಸುವುದಿಲ್ಲ. ಹಾಗಾಗಿ ನನ್ನ ಮಾತುಗಳನ್ನು ವಿರಮಿಸ್ತಾ ಈ ಸಾಹಿತ್ಯ ಕೂಟಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ. ಇಲ್ಲಿಯ ಎಲ್ಲ ವಿದ್ವಾಂಸರು ಹೇಳ್ತೇನೆ, ಪ್ರತಿಯೊಬ್ಬರಿಗೂ ಒಂದು ವಿದ್ವತ್ ಇದೆ, ಅದು ಹೊರಗೆ ಬರಲಿ, ಆ ಸ್ಫೂರ್ತಿಯ ಚಿಲುಮೆ ಹೊರಗೆ ಬರಲಿ. ಆ ಚಿಲುಮೆ ಎಲ್ಲ ಬಹಳ ಲೋಕದಲ್ಲಿ ಬೆಳಬೇಕು ಅಂತ ಹೇಳಿಲ್ಲ, ನಮ್ಮೊಳಗಡೆ ಪಸರಿಸಲಿ. ಅಮಾವಾಸ್ಯೆ ದಿವಸ ಚಂದ್ರ ಇಲ್ಲ ಅಂತೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ನಕ್ಷತ್ರಗಳನ್ನು ನೋಡಿ ಅದರ ಸಂತೋಷವನ್ನು ಪಡಿ ಅಂತೇಳಿ ಹೇಳ್ತಾ ಈ ದಿವಸ ನಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ, ಇದು ಇನ್ನಷ್ಟು ಮುಂದಷ್ಟು ಈ ನಮ್ಮ ಮೈಸೂರಿನ ಜಿಲ್ಲೆಗೆ ಅದನ್ನೂ ದಾಟಿ ಉಲ್ಲಂಘನೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಮಾದರಿಯಾದ ಒಂದು ಕೂಟ ಆಗಲಿ ಅಂತ ಹೇಳಿಬಿಟ್ಟು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಥ. ಅಖಿಲ ಭಾರತ ಸಾಹಿತ್ಯ ಪರಿಷತ್ ರಾಮಕೃಷ್ಣ ಸಾಹಿತ್ಯ ಕೂಟ ಮೈಸೂರು ಪ್ರಥಮ ವಾರ್ಷಿಕೋತ್ಸವದ ಸಮಾರಂಭ. ಅದರಲ್ಲಿ ಪ್ರಸ್ತಾವಿಕ ನುಡಿಯನ್ನು ತುಂಬ ಅರ್ಥಗರ್ಭಿತವಾಗಿ ಮತ್ತು ಅವರ ಆಶಯ ಅಂದರೆ ಯಾವ ಥರ ಇರಬೇಕು ಅನ್ನೋದು, ನಮ್ಮ ಭಾರತ ಯಾವ ಥರ ಇರಬೇಕು ಅಂತ ನಡೆಸ್ಕೊಟ್ಟಂಥ ಡಾಕ್ಟರ್ ವಿ ರಂಗನಾಥ್ ನಮ್ಮ ಕೂಟದ ಪರವಾಗಿ ಧನ್ಯವಾದ. ಸಂಮೋಹಕಾಮವನ್ನು ರಾಮಕೃಷ್ಣ ಸಾಹಿತ್ಯ ಕೂಟದ ಸದಸ್ಯರು ನಡೆಸಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಕೂಟದ ಪರವಾಗಿ ಧನ್ಯವಾದಗಳು. ಮಂಕುತಿಮ್ಮನ ಕಗ್ಗ ನಿಜವಾಗಿಯೂ ಇದು ತುಂಬ ಕ್ಲಿಷ್ಟಕರವಾದಂತಹ ಒಂದು ಕಗ್ಗ. ಅದರ ಒಳಾರ್ಥನೇ ಬೇರೆ ಇರುತ್ತೆ. ಅದನ್ನು ಪದರವನ್ನು ನಾವು ಬಿಡಿಸಿದಾಗ ಮಾತ್ರ ಅದರ ಅರ್ಥ ನಮಗೆ ಬರುತ್ತದೆ. ಇದನ್ನು ನಡೆಸಿಕೊಟ್ಟಂಥ ಶ್ರೀ ರವೀಂದ್ರ ಭಟ್ ಅವರಿಗೆ ಧನ್ಯವಾದಗಳು. ಏಕಪಾತ್ರ ನಡೆಸಿಕೊಟ್ಟಂಥ ಶ್ರೀ ಮುನಿರಾಜ್ ಅವರಿಗೂ ಕೂಡ ಕೂಟದ ಪರವಾಗಿ ವಾಚನವನ್ನು ನಡೆಸಿಕೊಟ್ಟ ಕೆ ಚೆನ್ನಪ್ಪನವರಿಗೂ ಕೂಡ ಕೂಟದ ಪರವಾಗಿ ಧನ್ಯವಾದ. ಕಾವ್ಯ ವಾಚನವನ್ನು ನಡೆಸಿಕೊಟ್ಟ KR ನಾಗರಾಜ್ ಅವರಿಗೂ ಈ ಕೂಟದ ಪರವಾಗಿ ಧನ್ಯವಾದ. ಆಮೇಲೆ ವಚನಾಭಿನಯ, ಈ ಬಗ್ಗೆ ನಾನು ಒಂದು ವಿವರಣೆ ಹೇಳಬೇಕು. ವಾಚಕಾಭಿನಯ ಇದು ಕಾಕತಾಳೀಯ ಎಂಬಂತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತುಟ್ಟು ಮಳೆಯೂ ಇಲ್ಲ. ಈಗ ನೋಡಿದರೂ ಮಳೆ ಇಲ್ಲ. ಆದರೆ ಇವರು ಮಳೆ ಹುಚ್ಚ ನಾಟಕವನ್ನು ನಡೆಸ್ತಾ ಇದ್ದಾಗ ಜೋರಾಗಿ ಬರ್ರನೆ ಮಳೆ ಬಂತು, ಆಮೇಲೆ ಮಳೆ ನಿಂತು ಹೋಯಿತು. ನಿಜವಾಗಿ ಇದು ತುಂಬ ಪ್ರಸ್ತುತ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಇವರಿಗೂ ಕೂಡ ನಮ್ಮ ಧನ್ಯವಾದ. ತಾಳಮದ್ದಳೆ ಅಧ್ಯಕ್ಷ ಶ್ರೀ DK ಜಗದೀಶ್ ಅವರು ತುಂಬ ಅರ್ಥಗರ್ಭಿತವಾಗಿ ಇದರ ಬಗ್ಗೆ ನಡೆಸಿಕೊಟ್ಟು ಇವರಿಗೂ ಕೂಡ ನಮ್ಮ ಪರಿಷತ್ ಪರವಾಗಿ ಧನ್ಯವಾದ. ಹಾಗೂ ಮುಖ್ಯ ಅತಿಥಿಯಾಗಿ ಬೆಳಗೋಡು ರಮೇಶ್ ಅವರು ತುಂಬ ಚೆನ್ನಾಗಿ ತುಂಬ ಅರ್ಥಗರ್ಭಿತವಾಗಿ ನಡೆಸಿಕೊಡ್ತಾರೆ. ಇವರಿಗೂ ಕೂಡ ಕೂಟದ ಪರವಾಗಿ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿರುವ ಲಕ್ಷ್ಮಣರವರು ಕೂಡ ಧನ್ಯವಾದಗಳು. ಹಾಗೆ ಈ ಸಮಾಂಗವನ್ನು ಕೊಟ್ಟಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಟ್ಟಂತಹ ರಾಮಕೃಷ್ಣನಗರ G ಮತ್ತು H ಬ್ಲಾಕ್ ಆರೋಗ್ಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ಕೂಡ ನಮ್ಮ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವಕಾಶಗಳನ್ನು ಕೊಟ್ಟಂಥವರಿಗೆ ಧನ್ಯವಾದಗಳು. ಓಕೆ, ಈ ಕಾರ್ಯಕ್ರಮದ ಛಾಯಾಗ್ರಹವನ್ನು ನಿರ್ವಹಿಸಿಕೊಟ್ಟಂಥ ಸುಬ್ರಹ್ಮಣ್ಯ ಅವರಿಗೆ ಈ ಕೂಟದ ಪರವಾಗಿ ಧನ್ಯವಾದ.
ಆಗಮಿಸಿದ ಎಲ್ಲರಿಗೂ ಸಾಹಿತ್ಯ ಕೂಟದ ಪರವಾಗಿ ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಒಂದು ಪುಸ್ತಕ ಸರ್ವೇ ಭವಂತು ಸುಖಿನಃ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಉಪಹಾರ ದಯವಿಟ್ಟು ಎಲ್ಲರೂ ಉಪಹಾರ ತೆಗೆದುಕೊಳ್ಬೇಕು.